Welcome to my YouTube channel. Good morning to all. In this video, I explain 2019 15 marks question paper problem on amalgamation of companies. It is the topic of corporate accounting second, 4th semester BCom of Tumkur University. Dear students, ನೀವೇನಾದರೂ ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ರೆ ನೀವು ಪ್ರೀವಿಯಸ್ ವಿಡಿಯೋಸನ್ನು ಒಂದು ಸತಿ ರೆಫರ್ ಮಾಡಿ. ಅದರಲ್ಲಿ ನಿಮಗೆ ಅಮಾಲ್ಗಮೇಷನ್ ಆಫ್ ಕಂಪನೀಸ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ಸು ಮತ್ತು ಕೆಲವು 5 ಮಾರ್ಕ್ಸ್ ಪ್ರಾಬ್ಲಮ್ಸನ್ನು ನಾವು ಕೆಲವು ಸಾಲ್ವ್ ಮಾಡಿದ್ದೀನಿ. ಹಾಗಾಗಿ ನಿಮಗೆ ಅದು ಕಂಟಿನ್ಯೂಟಿ ಸಿಗುತ್ತೆ. ನಿಮಗೆ ನೀವೇನಾದರೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದರೆ ಫಸ್ಟ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾನು ಮುಂದೆ ಮಾಡೋ ಎಲ್ಲ ವಿಡಿಯೋಸ್ ಬಗ್ಗೆ ನಿಮಗೆ ಅಪ್ಡೇಟ್ ನಿಮಗೆ ಸಿಗುತ್ತೆ. ಅಂದರೆ ತುಮಕೂರು ಯೂನಿವರ್ಸಿಟಿ ಏಪ್ರಿಲ್ ಮೇ 2019 ಕ್ವಶನ್ ಪೇಪರ್ ನಾನು ಸ್ಕ್ಯಾನ್ ಮಾಡಿ ಹಾಕಿದ್ದೀನಿ ಇದರಲ್ಲಿ. ಸೊ ಆ ಕ್ವಶನ್ ಏನಿದೆ ನೋಡೋಣ. ಸನ್ ಲಿಮಿಟೆಡ್ ಆ್ಯಂಡ್ ಮೂನ್ ಲಿಮಿಟೆಡ್ ಡಿಸೈಡೆಡ್ ಟು ಅಮಾಲ್ಗಮೇಟ್ Sun Limited and Moon Limited decided to amalgamate their business and form a new company called Sunshine Limited with an authorized capital of rupees 15 lakh divided into shares of 10 each. The following are the balance sheet of companies. ನೋಡಿ, ಪ್ರಾಬ್ಲಮಲ್ಲಿ ಅಮಾಲ್ಗಮೇಷನ್ ಅದರಿಂದ ಇದು 2 ಕಂಪನಿ ಇದೆ. ಒಂದು ಸನ್ ಲಿಮಿಟೆಡ್, ಇನ್ನೊಂದು ಮೂನ್ ಲಿಮಿಟೆಡ್ ಅಂತ ಹೇಳಿ ಇದರಲ್ಲಿ 2 ಕಂಪನಿ ಇದೆ. ಇವರೆರಡು ಸಹ ದೇ ಕ್ಯಾನ್ ಡಿಸೈಡೆಡ್ ಟು ಅಮಾಲ್ಗಮೇಟ್. 2 ಕಂಪನಿಯವರು ಅಮಾಲ್ಗಮೇಷನ್ ಆಗಬೇಕು ಅಂತೇಳಿ ಡಿಸೈಡ್ ಮಾಡಿ ಒಂದು ನ್ಯೂ ಕಂಪನಿ ಫಾರ್ಮ್ ಮಾಡಿದ್ದಾರೆ. ಅದು ಯಾವುದಂದರೆ ದಟ್ ಈಸ್ ಸನ್ಶೈನ್ ಲಿಮಿಟೆಡ್ ಅಂತ ಹೇಳಿ. ಸೊ ಇದರಲ್ಲಿ ನೋಡಿ, ಅಲ್ಲಿಗೆ ಪರ್ಚೇಸಿಂಗ್ ಕಂಪನಿ ಬಂದು ಸನ್ಶೈನ್ ಲಿಮಿಟೆಡ್ ಆಗುತ್ತೆ. ಅಲ್ಲಿಗೆ ವೆಂಡಾರ್ ಕಂಪನಿ, ಇಲ್ಲಿ 2 ವೆಂಡಾರ್ಸ್ ಕಂಪನಿ, ಅಲ್ಲಿಗೆ ಸನ್ ಲಿಮಿಟೆಡ್ ಆ್ಯಂಡ್ ಮೂನ್ ಲಿಮಿಟೆಡ್ ವೆಂಡಾರ್ ಕಂಪನಿ ಅಥವಾ ಟ್ರಾನ್ಸ್ಫರಾರ್ ಕಂಪನಿ ಅಂತ ಹೇಳ್ತೀವಿ ನಾವು ಅದನ್ನು. ಸೊ ಇಲ್ಲಿ ಸನ್ಶೈನ್ ಲಿಮಿಟೆಡ್ ಬಂದು ಅಲ್ಲಿಗೆ ಪರ್ಚೇಸಿಂಗ್ ಕಂಪನಿ ಆಗುತ್ತೆ. ಸೊ ಇವ್ರ ಬ್ಯಾಲೆನ್ಸ್ ಶೀಟಲ್ಲಿ ಕೆಲವು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಬಂದು ಶೇರ್ ಕ್ಯಾಪಿಟಲ್ 3 lakhs, ದೆನ್ ಮೂನ್ ಲಿಮಿಟೆಡ್ 4 lakh ಇದೆ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಸನ್ ಲಿಮಿಟೆಡ್ 1 lakh, ದೆನ್ ಮೂನ್ ಲಿಮಿಟೆಡ್ 10,000 ಇದೆ. 5% ಡಿಬೆಂಚರ್ಸ್ 1 lakh, ದೆನ್ ಮೂನ್ ಲಿಮಿಟೆಡ್ ಯಾವುದೇ ಡಿಬೆಂಚರ್ಸ್ನ ಕೊಟ್ಟಿಲ್ಲ ಅವರು. ದೆನ್ ಕ್ರೆಡಿಟಾರ್ಸ್ ಸನ್ ಲಿಮಿಟೆಡ್ 50,000, ದೆನ್ ಮೂನ್ ಲಿಮಿಟೆಡ್ 70,000 ಇದೆ. ಅಲ್ಲಿಗೆ ಟೋಟಲ್ 5,50,000 ಆ್ಯಂಡ್ 4,80,000 ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಆಗುತ್ತೆ. ದೆನ್ ನೆಕ್ಸ್ಟು ಅವರ ಅಸೆಟ್ಸ್ ನೋಡೋದಾದರೆ ಮೆಷಿನರಿ 3,50,000, ದೆನ್ 3,70,000, ದೆನ್ ಗುಡ್ ವಿಲ್ 50,000, ಮತ್ತು ನಿಮ್ಮ ಮೂನ್ ಲಿಮಿಟೆಡ್ ಯಾವುದೋ ಗುಡ್ ವಿಲ್ಲನ್ನು ಕೊಟ್ಟಿಲ್ಲ ಅವರು. ದೆನ್ ಸ್ಟಾಕ್ 80,000, ದೆನ್ 60,000, ಡೆಟಾಸ್ 40,000 ಮತ್ತು 40,000 ಇದೆ. ದೆನ್ ಕ್ಯಾಶ್ 30,000 ಆ್ಯಂಡ್ 10,000 ಇದೆ. ಈ ಟೋಟಲ್ 5,50,000 ಆ್ಯಂಡ್ 4,80,000. ದ ಫಾಲೋಯಿಂಗ್ ಆರ್ ದ ಟರ್ಮ್ಸ್ ಆಫ್ ದಿ ಅಗ್ರಿಮೆಂಟ್. ನೋಡಿ, ನೆಕ್ಸ್ಟ್ ಟರ್ಮ್ಸ್ ಆಫ್ ದ ಅಗ್ರಿಮೆಂಟ್ ಏನಿದೆ ಅನ್ನೋದನ್ನು ಕೊಟ್ಟಿದ್ದಾರೆ ಅವರು. ಏನಿದೆ ಅದರಲ್ಲಿ ಅಂದರೆ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಸನ್ ಲಿಮಿಟೆಡ್ ಆರ್ ಟು ಬಿ ಟೇಕನ್ ಓವರ್ ಅಟ್ ಬುಕ್ ವ್ಯಾಲ್ಯೂಸ್ ಎಕ್ಸೆಪ್ಟ್ ಗುಡ್ ವಿಲ್, ಮಿಷನರಿ ಆ್ಯಂಡ್ ಸ್ಟಾಕ್ ವಿಚ್ ಆರ್ ಟು ಬಿ ವ್ಯಾಲ್ಯೂಡ್ ಅಟ್ rupees 1 lakh, 3,20,000 ಆ್ಯಂಡ್ 90,000 ರೆಸ್ಪೆಕ್ಟಿವ್ಲಿ. ನೋಡಿ, ಇವರೇನು ಹೇಳ್ತಾರೆ, ಅಸೆಟ್ಸು ಮತ್ತು ಲಯಬಿಲಿಟೀಸ್ದು ಯಾರ್ದು ಸನ್ ಲಿಮಿಟೆಡ್ ಅವ್ರದ್ದು ಟೇಕನ್ ಓವರ್ ಮಾಡ್ತಾ ಇದ್ದಾರೆ ಬುಕ್ ವ್ಯಾಲ್ಯೂಸ್ಗೆ. ಬಟ್ ಎಕ್ಸೆಪ್ಟ್ ಅಂತಾರೆ, ಅಂದರೆ ಇದನ್ನು ಬಿಟ್ಟು ಯಾವುದು ಗುಡ್ ವಿಲ್ಲು ಮಿಷನರಿ ಎಲ್ಲ ಅಗ್ರೀಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು. ದೆನ್ ನೆಕ್ಸ್ಟು ದ ಅಸೆಟ್ಸ್ ಎಕ್ಸೆಪ್ಟ್ ಕ್ಯಾಶ್ of Moon Limited are valued at 10% less than the book values and the creditors are taken over at book figures ಅಂತಾರೆ. Then next ಮೂನ್ ಲಿಮಿಟೆಡ್ ನೋಡೋದಾದರೆ ನೋಡಿ, ಮೂನ್ ಲಿಮಿಟೆಡ್ ಅವರ ಅಸೆಟ್ಸನ್ನು ಎಲ್ಲವನ್ನು 10% ಕಡಿಮೆಗೆ ತೊಗೊಂಡೋಗ್ತಾ ಇದ್ದಾರೆ. 10% ಲೆಸ್ ದ್ಯಾನ್, ಇದು ಇಂಪಾರ್ಟೆಂಟ್ ನೋಡಿ ನಿಮಗೆ, 10% ಲೆಸ್ ದ್ಯಾನ್ ಬುಕ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ. ಇಲ್ಲಿ ಏನು ಅವ್ರ ಬುಕ್ ವ್ಯಾಲ್ಯೂಸ್ ಇದೆ ಅದರಲ್ಲಿ ನಾವು 10% ಕಡಿಮೆ ಮಾಡಿ ತೊಗೋಬೇಕಾಗುತ್ತೆ. ಸಮಾನ ಕ್ಯಾಶ್ ಅನ್ನೋದೇನಿದೆಯೋ ಹಾಗೆ ವ್ಯಾಲ್ಯೂ ಮಾಡ್ತೀವಿ, ಏಕೆಂದರೆ ಅದರಲ್ಲಿ ಯಾವುದೇ ರೀತಿ ಡಿಪ್ರಿಷಿಯೇಟ್ ಆಗೋದಿಲ್ಲ. ಅದು ಆಲ್ವೇಸ್ ಇನ್ ರಿಯಲೈಸ್ಡ್ ಫಾರ್ಮಲ್ಲೇ ಅದು ಕ್ಯಾಶ್ ಇರುತ್ತೆ. ದೆನ್ ನನ್ನ ಕ್ರೆಡಿಟಾರ್ಸ್ ಏನು ಹೇಳ್ತಾರೆ, ಬುಕ್ ವ್ಯಾಲ್ಯೂಸಲ್ಲಿ ಹೇಳಿದ್ದಾರೆ. ದೆನ್ ನೆಕ್ಸ್ಟ್ ಥರ್ಡ್ ಒನ್ ಬಂದು ಪರ್ಚೇಸ್ ಕನ್ಸಿಡರೇಷನ್ ಬೀಯಿಂಗ್ ಪೇಯ್ಡ್. ಇದು ಅಷ್ಟೇ ನಿಮಗೆ, ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಈಕ್ವಿಟಿ ಶೇರಲ್ಲಿ ಕೊಟ್ಟಿದ್ದಾರೆ. ಬೀಯಿಂಗ್ ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್ ಅಂತ ಹೇಳ್ತಾರೆ.
pass opening entries and prepare amalgamated balance sheet in the books of Sunshine Limited. ನೀವು ಪ್ರಾಬ್ಲಮಲ್ಲಿ ಏನು ಕೇಳಿದ್ದಾರೆ ಅಂದರೆ ಓಪನಿಂಗ್ ಎಂಟ್ರೀಸನ್ನು ಪಾಸ್ ಮಾಡೋಕ್ಕೆ ಕೇಳಿದ್ದಾರೆ. ದೆನ್ ಆಲ್ಸೋ ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ ನಿಮಗೆ. ಅಂದರೆ ಓಪನಿಂಗ್ ಎಂಟ್ರೀಸ್ ಅನ್ನು ನಾವು ಯಾವುದ್ರಲ್ಲಿ ಪ್ರಿಪೇರ್ ಮಾಡ್ತೀವಿ ಅಂದರೆ ಪರ್ಚೇಸಿಂಗ್ ಕಂಪನಿನಲ್ಲಿ ನಾವು ಇಲ್ಲಿ ಪ್ರಿಪೇರ್ ಮಾಡ್ತೀವಿ ಇಲ್ಲಿ. ಹಾಗಾಗಿ ಇಲ್ಲಿ ಜರ್ನಲ್ ಎಂಟ್ರಿ ಇದನ್ನು ರಿಗಾರ್ಡಿಂಗ್ ವೆಂಡಾರ್ ಕಂಪನಿನಲ್ಲಿ ಕೇಳಿಲ್ಲ ಅವರು. ಕ್ಲೋಸಿಂಗ್ ಎಂಟ್ರೀಸ್ ಬರುತ್ತೆ ವೆಂಡಾರ್ ಕಂಪನಿನಲ್ಲಾದರೆ. ಆದರೆ ಇವ್ರು ಕೇಳಿರೋದು ಓಪನಿಂಗ್ ಎಂಟ್ರೀಸ್ ಕೇಳಿದ್ದಾರೆ. ಇದು ಪರ್ಚೇಸಿಂಗ್ ಕಂಪನಿನಲ್ಲಿ ನಾವು ಜರ್ನಲ್ ಎಂಟ್ರಿ ಪಾಸ್ ಆಲ್ರೆಡಿ ನಿಮಗೆ ಹೇಳಿದ್ದೆ. ಅದು ಜರ್ನಲ್ ಎಂಟ್ರಿ ಇನ್ ದ ಬುಕ್ಸ್ ಆಫ್ ಪರ್ಚೇಸಿಂಗ್ ಕಂಪನಿನಲ್ಲಿ ಯಾವ್ಯಾವ ಜರ್ನಲ್ ಎಂಟ್ರೀಸ್ ಬರುತ್ತೆ ಅಂತೇಳಿ. ಸೊ ಅದನ್ನೇ ಇಲ್ಲಿ ನಾವು ಓಪನಿಂಗ್ ಎಂಟ್ರೀಸ್ ಮಾಡಬೇಕು ಮತ್ತು ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಇಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ ನೋಡಿ. ನೆಕ್ಸ್ಟು ಸೊ ಇಲ್ಲೇನು ಹೇಳ್ತಾರೆ, ಏನು ಅಸೆಟ್ಸ್ ಬಗ್ಗೆ ಏನು ಕೊಟ್ಟಿದ್ದಾರೆ ಅಲ್ಲಿ ಅಗ್ರೀಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಿಮಗೆ ಎರಡು ಟೈಪಲ್ಲಿ ಹೇಳಿದೆ ನಾನು ನಿಮಗೆ. ಅದು ಅಂದರೆ ಅಮಾಲ್ಗಮೇಷನ್ ಈಸ್ ಇನ್ ದ ನೇಚರ್ ಆಫ್ ಮರ್ಜರ್ ಆ್ಯಂಡ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂತೇಳಿ. ಅವರಿಲ್ಲಿ ಏನೂ ಕೊಟ್ಟಿಲ್ಲ ಇಲ್ಲಿ. ಅಮಾಲ್ಗಮೇಷನ್ ಈಸ್ ಇನ್ ದ ನೇಚರ್ ಆಫ್ ಪರ್ಚೇಸ ಅಥವಾ ಈಸ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂತ ಏನು ಹೇಳಿಲ್ಲ ಅವರು. ಆದರೆ ನಿಮಗೆ ಪ್ರಾಬ್ಲಮ್ ನೋಡಿದ್ರೆ ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಪ್ರಾಬ್ಲಮ್ಮು ಇಟ್ ಈಸ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಆರ್ ಇಟ್ ಈಸ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂತೇಳಿ ನೋಡಿ. ಇಲ್ಲಿ ನಮಗೆ ಮರ್ಜರ್ ಆದರೆ ಎಲ್ಲವನ್ನು ಬುಕ್ ವ್ಯಾಲ್ಯೂನಲ್ಲೇ ತೊಗೊಂಡೋಗ್ಬೇಕು ಅವರು. ಬುಕ್ ವ್ಯಾಲ್ಯೂನಲ್ಲಿ ತೊಗೊಂಡೋಗಿಲ್ಲ, ಅಗ್ರೀಡ್ ವ್ಯಾಲ್ಯೂನಲ್ಲಿ ಅವರೇನು ತೊಗೊಂಡೋಗಿದ್ದಾರೆ ಅಂದರೆ ಅದು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಆಗುತ್ತೆ. ಏಕೆಂದರೆ ಇಲ್ಲಿ ಎಲ್ಲ ಕಂಡೀಷನು ಫುಲ್ಫಿಲ್ ಆಗಬೇಕು. ನಿಮಗೆ ಅದೇನಾದರೂ ಅದರ ಬಗ್ಗೆ ಡೀಟೇಲ್ ಬೇಕು ಅಂದರೆ ನಂದು ಪ್ರೀವಿಯಸ್ ವಿಡಿಯೋ ನೋಡಿ, ಅದರಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಆದರೆ ಕೆಲವು ಕಂಡೀಷನ್ಸನ್ನು ನಾವು ಇದರಲ್ಲಿ ಫುಲ್ಫಿಲ್ ಮಾಡಬೇಕಾಗುತ್ತೆ ಮತ್ತು ಅವರು ಬುಕ್ ವ್ಯಾಲ್ಯೂನಲ್ಲಿ ಕ್ಯಾರಿ ಮಾಡಬೇಕಾಗುತ್ತೆ. ಆದರೆ ಇಲ್ಲೇನು ಹೇಳ್ತಾರೆ ನೋಡಿ, ಫಸ್ಟ್ ಅಡ್ಜಸ್ಟ್ಮೆಂಟಲ್ಲೇ ಏನು ಹೇಳ್ತಾರೆ, ದ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಆಫ್ ಸನ್ ಲಿಮಿಟೆಡ್ ಆರ್ ಟು ಬಿ ಟೇಕನ್ ಓವರ್ ಅಟ್ ಬುಕ್ ವ್ಯಾಲ್ಯೂಸ್ ಎಕ್ಸೆಪ್ಟ್ ಅಂತ ಹೇಳಿದ್ರು. ಅಂದರೆ ಇಲ್ಲಿಗೆ ಅಂಡರ್ಸ್ಟುಡ್. ಇನ್ನು ಮಿಕ್ಕಿದ್ದೇನಿದೆ ಗುಡ್ ವಿಲ್ಲು, ಮಿಷನರಿ ಮತ್ತು ಸ್ಟಾಕ್ ಏನಿದೆ ಅವರು ದಟ್ ಈಸ್ ಅಗ್ರೀಡ್ ವ್ಯಾಲ್ಯೂನಲ್ಲಿ ತೊಗೊಂಡೋಗಿದ್ದಾರೆ. ಅವ್ರು ಎಷ್ಟು ಹೇಳ್ತಾ ಇದ್ದಾರೆ ನೋಡಿ, ಗುಡ್ ವಿಲ್ ಸ್ಟಾಕ್ ವಿಚ್ ಆರ್ ಟು ಬಿ ವ್ಯಾಲ್ಯೂಡ್ ಅಟ್ 1 lakh, 3 lakh, 20,000 ಆ್ಯಂಡ್ 90,000 ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿಗೆ ರಿವೈಸ್ಡ್ ವ್ಯಾಲ್ಯೂ ದಟ್ ಈಸ್ ಅಗ್ರೀಡ್ ವ್ಯಾಲ್ಯೂ ಬರುತ್ತೆ ಇದು. ಸೊ ಅಗ್ರೀಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದರೆ ಇದು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಆಗುತ್ತೆ ನಿಮಗೆ. ಹಾಗಾಗಿ ಇದರಲ್ಲಿ ನಾವು ಫಸ್ಟು ಪರ್ಚೇಸ್ ಕನ್ಸಿಡರೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಈ ಪ್ರಾಬ್ಲಮಲ್ಲಿ. ಅವ್ರು ಓಪನಿಂಗ್ ಎಂಟ್ರೀಸ್ ಅಂತ ಹೇಳಿದ್ರು ಅದು ನಾವು ಪರ್ಚೇಸಿಂಗ್ ಪಿ ಸಿಯನ್ನು ಕ್ಯಾಲ್ಕುಲೇಟ್ ಮಾಡಲೇಬೇಕು. ಅವ್ರು ಕೊಡಲಿ ಬಿಡಲಿ, ಅವ್ರು ನಿಮ್ಗೆ ಹೇಳಲಿ ಬಿಡಲಿ, ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳಲಿ ಬಿಡಲಿ, ನಾವು ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಟ್ ಮಾಡ್ದೇ ನಾವು ನೆಕ್ಸ್ಟು ಓಪನಿಂಗ್ ಎಂಟ್ರೀಸನ್ನು ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ 15 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಫಸ್ಟು ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ ಪರ್ಚೇಸ್ ಕನ್ಸಿಡರೇಷನಲ್ಲೂ ಅಷ್ಟೇ ಇಲ್ಲಿ ಸುಮಾರು ಮೆಥಡ್ಸನ್ನು ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಮೇಜರ್ ಆಗಿ ನೆಟ್ ಪೇಮೆಂಟ್ ಮೆಥಡ್ ಮತ್ತು ನೆಟ್ ಅಸೆಟ್ ಮೆಥಡನ್ನು ತೊಗೊತೀವಿ. ಸೊ ಈ ಪ್ರಾಬ್ಲಮಲ್ಲಿ ಅಷ್ಟೇ ನೋಡಿ, ಇಲ್ಲೂ ಅವ್ರು ಹೇಳಿಲ್ಲ ನಿಮಗೆ ಯಾವ ಮೆಥಡ್ ಅಂತೇಳಿ. ನೆಟ್ ಪೇಮೆಂಟ್ ಮೆಥಡ್ ಆದರೆ ಅವರು ಕ್ಲಿಯರಾಗಿ ಕೊಡಬೇಕು. ನೀವು ಈಕ್ವಿಟಿ ಶೇರಲ್ಲಿ ಎಷ್ಟು ಅಮೌಂಟನ್ನು ಕೊಡ್ತಾ ಇದ್ದೀರಾ ಮತ್ತು ಪಿ ಸಿಯನ್ನು ಸೆಟ್ಲ್ ಮಾಡ್ತಾ ಇದ್ದೀರಾ, ಅದೇ ಥರ ಪ್ರಿಫರೆನ್ಸ್ ಶೇರಲ್ಲಿ ಎಷ್ಟು ಕೊಡ್ತಾ ಇದ್ದೀರಾ, ಕ್ಯಾಶಲ್ಲಿ ಎಷ್ಟು ಕೊಡ್ತಾ ಇದ್ದೀರಾ ಅಂತ ಕ್ಲಿಯರಾಗಿ ಹೇಳಬೇಕು ಅವರು. ಆದರೆ ಅವರೇನು ಹೇಳಿದ್ದಾರೆ ಇಲ್ಲಿ ಕ್ಲಿಯರಾಗಿ ಅಸೆಟ್ ಬಗ್ಗೆನೇ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಅಸೆಟ್ಸು ಸಹ ಟೇಕನ್ ಓವರ್ ಮಾಡ್ತಾರೆ ಅಂತೇಳಿ ಹೇಳಿದ್ದಾರೆ. ಮತ್ತು ಇವ್ರದ್ದು ಅಷ್ಟೇ, ಅವ್ರದ್ದು ಮೂನ್ ಲಿಮಿಟೆಡ್ದು ಅಷ್ಟೇ, ಎಕ್ಸೆಪ್ಟ್ ಕ್ಯಾಶ್ ಬೇರೆ ಅಸೆಟ್ಸ್ ಏನಿದೆ 10% ಲೆಸ್ ದ್ಯಾನ್ ಬುಕ್ ವ್ಯಾಲ್ಯೂನಲ್ಲಿ ಅವರು ತೊಗೊಂಡೋಗಿದ್ದಾರೆ. ಹಾಗಾಗಿ ಇದು ನಾವು ಪರ್ಚೇಸ್ ಕನ್ಸಿಡರೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೆಟ್ ಅಸೆಟ್ ಮೆಥಡನ್ನು ಫಾಲೋ ಮಾಡಬೇಕು. ಇದರಲ್ಲಿ ಸೊ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಆಫ್ ಸನ್ ಲಿಮಿಟೆಡ್ ಇಲ್ಲಿ ಎರಡರದ್ದು ಕೊಟ್ಟಿದ್ದಾರೆ ಅವರು, ಸನ್ ಲಿಮಿಟೆಡ್ ಆ್ಯಂಡ್ ಮೂನ್ ಲಿಮಿಟೆಡ್. ನಾನು ಎರಡು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ನಾನು ಸನ್ ಲಿಮಿಟೆಡ್ದು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಟೇಕನ್ ಓವರ್ ನೋಡಿ. ಇಲ್ಲಿ ಅಗ್ರೀಡ್ ವ್ಯಾಲ್ಯೂ ಬಂದು ಗುಡ್ ವಿಲ್ 1 lakh ತೊಗೊಂಡಿದ್ದೀನಿ ನಾನು. ಯಾಕೆಂದರೆ ಇಲ್ಲಿ ನೋಡಿ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿರೋತಕ್ಕಂಥದ್ದು ಸನ್ ಲಿಮಿಟೆಡ್ 50,000 ಅದು ತೊಗೋಬಾರ್ದು. ನಾವು ತೊಗೊಳೋದು ಯಾವ್ದು ತೊಗೋಬೇಕು ಅಂದರೆ ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ಏನು ಅಗ್ರೀಡ್ ವ್ಯಾಲ್ಯೂ ಇರುತ್ತೆ ಅದನ್ನು ತೊಗೋಬೇಕಾಗುತ್ತೆ. ಸೊ ನೋಡ್ಬೇಕು, ನಾನು ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಅವ್ರೇನು ಕೊಟ್ಟಿದ್ದಾರೆ. ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಸನ್ ಲಿಮಿಟೆಡ್
ಆರ್ ಟು ಬಿ ಟೇಕನ್ ಓವರ್ ಅಟ್ ಬುಕ್ ವ್ಯಾಲ್ಯೂಸ್ ಎಕ್ಸೆಪ್ಟ್ ಅಂತ ಹೇಳಿದ್ರು ಗುಡ್ ವಿಲ್ ಮಿಷನರಿ ಆ್ಯಂಡ್ ಸ್ಟಾಕ್ ವಿಚ್ ಆರ್ ಟು ಬಿ ವ್ಯಾಲ್ಯೂಡ್. ನೋಡಿ ಇಲ್ಲಿ ನಾನು ಪಿ ಸಿನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಈ ವ್ಯಾಲ್ಯೂ ಈ ಒಂದು ಅಮೌಂಟ್ಸನ್ನ ತೊಗೊಂಡಿರೋದು ಎಷ್ಟು 1 lakh ಇದೆ, ಗುಡ್ ವಿಲ್ 1 lakh, ದೆನ್ ಮಿಷನರಿ ಬಂದು 3,20,000, ದೆನ್ ಸ್ಟಾಕ್ ಬಂದು 90,000. ಸೊ ಈ ವ್ಯಾಲ್ಯೂಸನ್ನು ನಾನಿಲ್ಲಿ ಏನು ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನಲ್ಲಿ ತೊಗೊಂಡಿದ್ದೀನಿ. ನೀವು ಅಂದರೆ ಬುಕ್ ವ್ಯಾಲ್ಯೂಸನ್ನು ಯಾವಾಗ ತೊಗೊತೀವಿ ಅವ್ರೇನಾದರೂ ಅಗ್ರೀಡ್ ವ್ಯಾಲ್ಯೂ ಕೊಡದೇ ಇದ್ದರೆ ಎಲ್ಲ ಅಸೆಟ್ಸು ಟೇಕನ್ ಓವರ್ ಆಗಿರಬೇಕು. ಸೊ ಎಲ್ಲ ಅಸೆಟ್ಸು ಟೇಕನ್ ಓವರ್ ಮಾಡಿ ಅವರು ಬುಕ್ ಏನು ಕೊಟ್ಟಿಲ್ಲ ಅಂದರೆ ಕೆಲವು ಇಲ್ಲಿ ನೋಡಿ ಇಲ್ಲಿ ಕೆಲವು ಅಸೆಟ್ಸು ಅಗ್ರೀಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಕೆಲವು ಅಸೆಟ್ಸ್ ಕೊಟ್ಟಿಲ್ಲ ಅಂದರೆ ಬುಕ್ ವ್ಯಾಲ್ಯೂ ಅಂಡರ್ಸ್ಟುಡ್ ಅದನ್ನು ನಾವು ಬುಕ್ ವ್ಯಾಲ್ಯೂನಲ್ಲಿ ತೊಗೊತೀವಿ. ಅಂದರೆ ಆ ಅಸೆಟ್ಸ್ ಟೇಕನ್ ಓವರ್ ಆಗಿರಬೇಕು. ಆದರೆ ಸೊ ಟೇಕನ್ ಓವರ್ ಆಗಿಲ್ಲದೆ ಇದ್ದರೆ ನಾವಿಲ್ಲಿ ತೊಗೊಳೋದಕ್ಕೆ ಬರೋದಿಲ್ಲ ನಾವು ಅದನ್ನು. ಹಾಗಾಗಿ ಇಲ್ಲಿ ನೋಡಿ ಎಲ್ಲವನ್ನು ಗುಡ್ ವಿಲ್ 1 lakh ತೊಗೊಂಡೆ ಅಗ್ರೀಡ್ ವ್ಯಾಲ್ಯೂ, ಮಿಷನರಿ 3,20,000 ತೊಗೊಂಡೆ ಅದನ್ನು ಅಗ್ರೀಡ್ ವ್ಯಾಲ್ಯೂ, ದೆನ್ ಸ್ಟಾಕ್ 90,000 ತೊಗೊಂಡಿದ್ದೀನಿ. ಸೊ ಡೆಟಾಸ್ ಬಗ್ಗೆ ಅವರೇನು ಹೇಳಿಲ್ಲ, ಆದರೆ ಬುಕ್ ವ್ಯಾಲ್ಯೂ ನೋಡಿ ಡೆಟಾಸ್ ನಾನಿಲ್ಲಿ ಎಷ್ಟು ತೊಗೊಂಡೆ 40,000 ತೊಗೊಂಡೆ. ಸೊ 40,000 ತೊಗೊಂಡಿದ್ದೀನಿ ಅಂದರೆ ನೋಡಿ ಡೆಟಾಸ್ ಇಸ್ ದ ಬುಕ್ ವ್ಯಾಲ್ಯೂ ಅಂತ ತೊಗೊಂಡು 40,000 ಏನಿದೆ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ ಆ ವ್ಯಾಲ್ಯೂ ತೊಗೊಂಡಿರೋದು ನಾನು. ಏಕೆಂದರೆ ಅವರೇ ಹೇಳ್ತಾರೆ ನೋಡಿ ಕ್ಲಿಯರಾಗಿ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಆಫ್ ಸನ್ ಲಿಮಿಟೆಡ್ ಆರ್ ಟು ಬಿ ಟೇಕನ್ ಓವರ್ ಅಟ್ ಬುಕ್ ವ್ಯಾಲ್ಯೂಸ್ ಅಂತೇಳಿ. ಸೊ ಎಕ್ಸೆಪ್ಟ್ ಅಂತ ಹೇಳಿರೋದ್ರಿಂದ ಈ ಮಿಕ್ಕಿದ್ದು ಎಷ್ಟು ಅಗ್ರೀಡ್ ವ್ಯಾಲ್ಯೂ ಇದೆ ಅಗ್ರೀಡ್ ವ್ಯಾಲ್ಯೂಗೆ ನಾನು ತೊಗೊಂಡೆ. ದೆನ್ ಡೆಟಾಸ್ 40,000 ಇದೆ, ಸೊ 40,000 ತೊಗೊಂಡೆ. ದೆನ್ ಕ್ಯಾಶ್ 30,000 ಇದೆ. ನಾನು ಆ ವ್ಯಾಲ್ಯೂಸೇ ಇಲ್ಲಿ ನಿಮಗೆ ತೊಗೊಂಡಿರೋದು, ಡೆಟಾಸ್ 40,000 ಆ್ಯಂಡ್ ಕ್ಯಾಶ್ 30,000. ಸೊ ಇಷ್ಟನ್ನ ಈಗ ನೀವು ಟೋಟಲ್ ಮಾಡಿ. ಸೊ ಇಷ್ಟು ಟೋಟಲ್ ಮಾಡಿದ್ರೆ ಅಲ್ಲಿಗೆ 5,80,000 ಬರುತ್ತೆ ನೋಡಿ. 1 lakh ಮತ್ತು 3,20,000, ದೆನ್ 90,000, 40,000, 30,000 ಇಷ್ಟು ಟೋಟಲ್ ಮಾಡಿ. ಸೊ ಇಷ್ಟು ಟೋಟಲ್ ವ್ಯಾಲ್ಯೂ ನಿಮಗೆ 5,80,000 ಬರುತ್ತೆ. ಸೊ ಇದರಲ್ಲಿ ನೆಕ್ಸ್ಟು ನಾವು ಲೈಬಿಲಿಟೀಸನ್ನು ಲೆಸ್ ಮಾಡೋಣ. ಸೊ ನೆಟ್ ಅಸೆಟ್ ಮೆಥಡಲ್ಲಿ ನಮಗೆ ಗೊತ್ತದು ಪಿ ಸಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಟೋಟಲ್ ಅಸೆಟ್ಸನ್ನು ತೊಗೊತೀವಿ, ಅದರಲ್ಲಿ ಲೈಬಿಲಿಟೀಸನ್ನ ಲೆಸ್ ಮಾಡಿದ್ರೆ ಏನು ಬರುತ್ತೆ, ರಿಮೈನಿಂಗ್ ಬ್ಯಾಲೆನ್ಸ್ ಏನು ಬರುತ್ತೆ ಅದು ನೆಟ್ ಅಸೆಟ್ ಆಗುತ್ತೆ. ಅದನ್ನೇ ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಲೈಬಿಲಿಟೀಸಲ್ಲೂ ಅಷ್ಟೇ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ, ಬ್ಯಾಲೆನ್ಸ್ ಶೀಟಲ್ಲಿ ಸನ್ ಲಿಮಿಟೆಡ್ದು ಡಿಬೆಂಚರ್ಸ್ ಅಂತ ಏನಿದೆ 1 lakh ಅದನ್ನು ತೊಗೊಂಡಿದ್ದೀನಿ ನಾನು. ಅದೇ ಥರ ಕ್ರೆಡಿಟಾರ್ಸ್ 50,000 ಏನಿದೆಯೋ ಆ ವ್ಯಾಲ್ಯೂಸ್ ಎರಡೂ ಸಹ ಬುಕ್ ವ್ಯಾಲ್ಯೂನಲ್ಲೇ ನಾವಿಲ್ಲಿ ತೊಗೊಂಡಿದ್ದೀವಿ. ಟೋಟಲ್ 1,80,000. ಅಂದರೆ ಇಲ್ಲಿ ಅವ್ರೇನು ಹೇಳಿದ್ದಾರೆ ನಿಮಗೆ ಅಗ್ರೀಡ್ ವ್ಯಾಲ್ಯೂ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಅಗ್ರೀಡ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಟೇಕನ್ ಓವರ್ ಆಗಿದೆ ಅಂತಂದರೆ ಏನು ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಏನಿರುತ್ತೋ ಬುಕ್ ವ್ಯಾಲ್ಯೂಸನ್ನು ನೀವು ಇಲ್ಲಿ ತೊಗೊಳ್ಳಿ ಅಂತೇಳಿ. ಸೊ ಇಲ್ಲಿ ಅಲ್ಲಿಗೆ ಟೋಟಲ್ ಇವೆರಡು ಟೋಟಲ್ ಅಲ್ಲಿಗೆ 1 lakh ಮತ್ತು 50,000 1,50,000 ಆಯಿತು. ಸೊ 5,80,000 1,50,000 ಲೆಸ್ ಮಾಡಿ ಈಗ ರಿಮೈನಿಂಗ್ ನಿಮಗೆ 4,30,000 ಬರುತ್ತೆ. ಇದನ್ನೇ ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ನೆಟ್ ಅಸೆಟ್ ಏನು ಬರುತ್ತೆ ಅದನ್ನೇ ನಾವು ಅಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಅಲ್ಲಿಗೆ ಸನ್ ಲಿಮಿಟೆಡ್ದು ಪರ್ಚೇಸ್ ಕನ್ಸಿಡರೇಷನ್ 4,30,000 ಬಂತು. ದೆನ್ ಅದೇ ಥರ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಆಫ್ ಮೂನ್ ಲಿಮಿಟೆಡ್. ಸೊ ಮೂನ್ ಲಿಮಿಟೆಡ್ದು ಪರ್ಚೇಸ್ ಕನ್ಸಿಡರೇಷನನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ನೀವು ಪ್ರಾಬ್ಲಮಲ್ಲೇ ಹೇಳಿದ್ದಾರೆ ನೋಡಿ, ಅದೆಲ್ಲವನ್ನು ಮೂನ್ ಲಿಮಿಟೆಡ್ದು 10% ಕಡಿಮೆಯಲ್ಲಿ ತೊಗೊಂಡೋಗಿ ಅಂತ ಹೇಳಿದ್ದಾರೆ ಅವರು. ಹಾಗಾಗಿನೇ ನಾನಿಲ್ಲಿ ನೋಡಿ ಪ್ರತಿಯೊಂದೂ 10% ಲೆಸ್ ಮಾಡಿ ತೊಗೊತೀನಿ. ಬೇಕಾದ್ರೆ ನೀವು ಪ್ರಾಬ್ಲಮ್ ರೆಫರ್ ಮಾಡಿ ನೋಡಿ. ಪ್ರಾಬ್ಲಮಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು. ಇಲ್ಲಿ ಬಿ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳ್ತಾರೆ, ದ ಅಸೆಟ್ಸ್ ಎಕ್ಸೆಪ್ಟ್ ಕ್ಯಾಶ್ ಆಫ್ ಮೂನ್ ಲಿಮಿಟೆಡ್ ಆರ್ ವ್ಯಾಲ್ಯೂಡ್ ಅಟ್ 10% ಲೆಸ್ ದ್ಯಾನ್ ಬುಕ್ ವ್ಯಾಲ್ಯೂಸ್ ಆ್ಯಂಡ್ ದ ಕ್ರೆಡಿಟರ್ಸ್ ಆರ್ ಟೇಕನ್ ಓವರ್ ಅಟ್ ಬುಕ್ ಫಿಗರ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಕ್ಯಾಶ್ ಒಂದನ್ನು ಬಿಟ್ಟು ಇನ್ನೇನೆಲ್ಲ ಅಸೆಟ್ಸ್ ಇದೆ ಮೂನ್ ಲಿಮಿಟೆಡ್ದು 10% ಕಡಿಮೆ ತೊಗೋಬೇಕು ನೀವು ಇಲ್ಲಿ. ಅಂದರೆ ಇಲ್ಲಿ ಮಿಷನರಿ ಎಷ್ಟಿದೆ 3,70,000 ಇದೆ, ಇದರಲ್ಲಿ 10% ಮಾಡ್ಕೊಳ್ಳಿ, ಅಷ್ಟನ್ನು ಲೆಸ್ ಮಾಡಿಕೊಂಡು ರಿಮೈನಿಂಗ್ ತೊಗೊಳ್ಳಿ. ಅದೇ ಥರ ಸ್ಟಾಕು ಅಷ್ಟೇ 60,000 ಇದೆ, 60,000 ಮೇಲೆ 10% 6,000 ಬರುತ್ತೆ. ಸೊ ಅದನ್ನು ಲೆಸ್ ಮಾಡಿಕೊಂಡು ರಿಮೈನಿಂಗ್ ತೊಗೊತೀನಿ ನಾನು. ಡೆಟಾಸು ಅಷ್ಟೇ 40,000 ಇದೆ, ಅದರ ಮೇಲೆ 10% ಕ್ಯಾಲ್ಕುಲೇಟ್ ಮಾಡಿದ್ರೆ 4,000 ಬರುತ್ತೆ. ಸೊ ಅದನ್ನು ಲೆಸ್ ಮಾಡಿಕೊಂಡು ರಿಮೈನಿಂಗ್ ಮಾತ್ರ ನಾನು ತೊಗೊತೀನಿ. ಸೊ ಕ್ಯಾಶ್ ಏನಿದೆಯೋ ಅದು ಹೇಗಿದೆಯೋ ಹಾಗೇ ಅದನ್ನು ಕ್ಯಾರಿ ಮಾಡ್ತೀನಿ. ಸೊ ನೋಡಿ ಇಲ್ಲಿ ನಾನು ಅದೇ ತೊಗೊಂಡಿರೋದು. ಸೊ ಮಿಷನರಿ 3,70,000 ಇದೆ, ಅದರಲ್ಲಿ ನಾನು 10%ಅನ್ನು ಲೆಸ್ ಮಾಡಿಕೊಂಡೆ. ಅಲ್ಲಿಗೆ 10% 3,70,000 ಮೇಲೆ 37,000 ಬರುತ್ತೆ. ಸೊ 37,000 ಲೆಸ್ ಮಾಡಿದ್ರೆ ಅಲ್ಲಿಗೆ ನಿಮ್ಗೆ ಇಲ್ಲಿ 3,33,000 ಬರುತ್ತೆ. ಸೊ ನಾನು ಅದನ್ನೇ ವ್ಯಾಲ್ಯೂ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ 10% ಮಾಡಿದ್ರೆ
37,000 ಲೆಸ್ ಮಾಡ್ಕೊಳ್ಳಿ. ಇದರಲ್ಲಿ 3,70,000 ಲೆಸ್ ಮಾಡಿ. ಸೊ ರಿಮೈನಿಂಗ್ 3,33,000. ದೆನ್ ಅದೇ ಥರ ಸ್ಟಾಕ್ 60,000 ಇದೆ, 10% ಕಡಿಮೆ ಮಾಡ್ಕೊತೀನಿ. 60,000 ಮೇಲೆ 10% ಅಲ್ಲಿಗೆ 6,000 ಬರುತ್ತೆ. 60,000 ಮೈನಸ್ 6,000 54,000. ದೆನ್ ಅದೇ ಥರ ಡೆಟಾರ್ಸ್ 40,000 ಇದೆ, ಅದರಲ್ಲಿ ಅಗೈನ್ 10% ಲೆಸ್ ಮಾಡ್ಕೋಬೇಕು. ಅಲ್ಲಿಗೆ 40,000 ಮೇಲೆ 10% ಅಂದರೆ 4,000 ಆಯಿತು. ಸೊ ಲೆಸ್ ಮಾಡಿದ್ರೆ 36,000 ಬರುತ್ತೆ. ದೆನ್ ಕ್ಯಾಶ್, ಸೊ ಕ್ಯಾಶ್ ಹೇಗಿದೆಯೋ ಅದನ್ನು ಹಾಗೆ ಕ್ಯಾರಿ ಮಾಡ್ಕೊಳ್ಳಿ. ಸೊ ಕ್ಯಾಶ್ದು 10,000 ಇದೆ, ಸೊ ಅದನ್ನು ಹಂಗೆ ತೊಗೊಂಡೆ ನಾನು. ಸೊ ಅಲ್ಲಿಗೆ ಇಷ್ಟು ಟೋಟಲ್ ಮಾಡಿದ್ರೆ ಅಲ್ಲಿಗೆ 4,33,000 ಬರುತ್ತೆ. ಟೋಟಲ್ ಅಸೆಟ್ಸ್ ಆಯಿತು ಇದರಲ್ಲಿ. ಸೊ ಅಗೈನ್ ಲೈಬಿಲಿಟೀಸನ್ನು ಲೆಸ್ ಮಾಡಿ. ಸೊ ಇದರಲ್ಲಿ ಒಂದು ಕ್ರೆಡಿಟಾರ್ಸ್ ಮಾತ್ರ ಇದೆ, ಮೂನ್ ಲಿಮಿಟೆಡ್ದು ಡಿಬೆಂಚರ್ಸ್ ಕೊಟ್ಟಿಲ್ಲ ಅವರು, ಹಾಗಾಗಿ ನಾನು ಕ್ರೆಡಿಟಾರ್ಸನ್ನೇ ಮಾತ್ರ ಇಲ್ಲಿ ಬುಕ್ ವ್ಯಾಲ್ಯೂನಲ್ಲಿ ಅವರು ಕ್ಯಾರಿ ಮಾಡಿರೋದ್ರಿಂದ 70,000 ಲೆಸ್ ಮಾಡ್ಕೊತೀನಿ. ಅಲ್ಲಿಗೆ 4,33,000 ಟೋಟಲ್ ಅಸೆಟ್ಸಲ್ಲಿ 70,000 ಲೈಬಿಲಿಟಿ ಲೆಸ್ ಮಾಡಿದ್ರೆ ಅಲ್ಲಿಗೆ 3,63,000 ಬರುತ್ತೆ. ಇದನ್ನು ನಾವು ನೆಟ್ ಅಸೆಟ್ ಅಥವಾ ಇದನ್ನು ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತೇಳಿ ಕರಿತೀವಿ. ನೋಡಿ ಇದ್ರದ್ದು ಅಲ್ಲಿಗೆ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಮೂನ್ ಲಿಮಿಟೆಡ್ದಾಯಿತು. ಹಾಗಾಗಿ ನೀವು ಎಕ್ಸಾಮಲ್ಲೂ ಅಷ್ಟೇ ಅಮಾಲ್ಗಮೇಷನ್ ಆಫ್ ಕಂಪನೀಸಲ್ಲಿ ಎರಡೂ ಕಂಪನಿದು ಯಾವೆರಡು ಕಂಪನಿ ಕೊಟ್ಟಿರ್ತಾರೋ ಅವೆರಡು ಕಂಪನಿದು ಫಸ್ಟು ಪರ್ಚೇಸ್ ಕನ್ಸಿಡರೇಷನನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ನೆಕ್ಸ್ಟು ಅದನ್ನು ಯಾವ ಥರ ಡಿಸ್ಚಾರ್ಜ್ ಮಾಡ್ತಿದ್ದಾರೆ ಅಂತೇಳಿ ಡಿಸ್ಚಾರ್ಜ್ ಆಫ್ ಪಿ ಸಿ. ಸೊ ಡಿಸ್ಚಾರ್ಜ್ ಆಫ್ ಪಿ ಸಿ ಬಂದು ಏನು 4,30,000 ಮತ್ತು 3,63,000 ಏನಿದೆ ಅದನ್ನು ಶೇರಲ್ಲಿ ಕೊಡಿ ಅಂತ ಹೇಳಿದ್ದಾರೆ, ಈಕ್ವಿಟಿ ಶೇರಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಪ್ರಾಬ್ಲಮಲ್ಲಿ ನೋಡಿ ಇಲ್ಲಿ ಅವರು ಅದರಲ್ಲೂ ಇದೆ ನೋಡಿ, ಥರ್ಡ್ ಸಿನಲ್ಲಿ ಹೇಳ್ತಾರೆ ಅವರು ಪ್ರಾಬ್ಲಮಲ್ಲಿ ಏನು ಹೇಳ್ತಾರೆ, ದ ಪರ್ಚೇಸ್ ಕನ್ಸಿಡರೇಷನ್ ಬೀಯಿಂಗ್ ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಅವರು. ಹಾಗಾಗಿ ಪರ್ಚೇಸ್ ಕನ್ಸಿಡರೇಷನ್ನ ಈಕ್ವಿಟಿ ಶೇರಲ್ಲಿ ಕೊಡ್ತೀವಿ. ಬಟ್ ಇಲ್ಲಿ ಇದನ್ನು ಕೊಟ್ಟಿಲ್ಲ ಅವರು. 10 ಈಚ್ ಅಂದರೆ ಇಲ್ಲಿ ಹೇಳ್ತಾರೆ ನೋಡಿ, ಇಲ್ಲಿ ಹೇಳ್ತಾ ಇದ್ರು 10 ಈಚ್ ಅಥವಾ 100 ಈಚ್ ಏನೋ ಎಷ್ಟು ಅದನ್ನು ಇಲ್ಲಿ ಹೇಳಿಲ್ಲ. ಬಟ್ ಇಲ್ಲಿ ನಿಮ್ಮ ಪ್ರಾಬ್ಲಮ್ ಒಂದು ಬಿಗಿನಿಂಗಲ್ಲೇ ಒಂದು ನಮಗೆ ಕ್ಲೂ ಕೊಟ್ಟಿದ್ದಾರೆ. ಅವರೇನು ಹೇಳ್ತಾರೆ, ಆಥರೈಸ್ಡ್ ಕ್ಯಾಪಿಟಲ್ ಆಫ್ 15 lakhs ಡಿವೈಡೆಡ್ ಇಂಟು ಶೇರ್ ಆಫ್ ₹10 ಈಚ್. ಸೊ ಅಂದಮೇಲೆ ಅವರೇನು ಕೊಟ್ಟಿಲ್ಲ ಅಂದರೆ ಅಂಡರ್ಸ್ಟುಡ್ ಅಲ್ಲಿಗೆ 10 ಈಚಲ್ಲೇ ನಾವು ಅದನ್ನು ಪಿ ಸಿಯನ್ನು ಡಿಸ್ಚಾರ್ಜ್ ಮಾಡಬೇಕಾಗತ್ತೆ. ಹಾಗಾಗಿ ಸೊ ಇಲ್ಲಿ ಪಿ ಸಿಯನ್ನು ಡಿಸ್ಚಾರ್ಜ್ ಮಾಡಬೇಕಾದ್ರೆ ನಾವಿಲ್ಲಿ ನಾನು ಅದೇ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಈಕ್ವಿಟಿ ಶೇರ್. ಸೊ ಸನ್ ಲಿಮಿಟೆಡ್ದು ನಿಮ್ಮ ಪ್ರಾಬ್ಲಮಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿರೋ ಪ್ರಕಾರ ನಮಗೆ ಎಷ್ಟು ಬಂದಿತ್ತು, 4,30,000 ಬಂದಿತ್ತು ನಮಗೆ. ಸೊ 4,30,000 ಏನು ಬಂದಿದೆ ಅದನ್ನು ನಾವು 10 ಈಚಲ್ಲಿ ಡಿವೈಡ್ ಮಾಡಿದೆ ನೋಡಿ. ಸನ್ ಲಿಮಿಟೆಡ್ ಸೊ 4,30,000 ಇದೆ, ಅದು ನಮ್ಗೆ ಆಲ್ರೆಡಿ ಇದೆ. ಏನು ಬಿಗಿನಿಂಗಲ್ಲಿ ಏನಿದೆ 10 ಈಚ್ ಹೇಳಿದರೆ ಅದೇ ತೊಗೊಳ್ಳಿ ಅಂತ ಡಿವೈಡ್ ಬೈ 10 ಮಾಡಿದ್ರೆ ಅಲ್ಲಿಗೆ 43,000 ಈಕ್ವಿಟಿ ಶೇರಲ್ಲಿ ಕೊಡ್ತಾರೆ. 43,000 ಶೇರ್ಸ್ ಬರುತ್ತೆ. ಡೈರೆಕ್ಟಾಗಿ ಹಾಕ್ಕೊಳ್ಳಿ ಅಷ್ಟೇ. ಸನ್ ಲಿಮಿಟೆಡಲ್ಲಿ 4,30,000 ಈಕ್ವಿಟಿ ಶೇರಲ್ಲಿ ಕೊಡ್ತಾ ಇದ್ದಾರೆ. ಮೂನ್ ಲಿಮಿಟೆಡ್ಗೂ ಅಷ್ಟೇ ಈಕ್ವಿಟಿ ಶೇರಲ್ಲೇ ಕೊಡ್ತಾ ಇದ್ದಾರೆ, ಅದು 3,63,000. ಸೊ ಅದನ್ನು ನೀವು ನಂಬರ್ ಆಫ್ ಶೇರ್ಗೆ ಕನ್ವರ್ಟ್ ಮಾಡೋದಾದರೆ 3,63,000 ಡಿವೈಡ್ ಬೈ 10 ಅಲ್ಲಿಗೆ 36,300 ಶೇರ್ಸ್ ಬರುತ್ತೆ, ಈಕ್ವಿಟಿ ಶೇರ್ಸ್ ಬರುತ್ತೆ. ಸೊ ಇದೇನಿದೆ ಈ 43,000 ಶೇರ್ ಏನಿದೆ ಈಕ್ವಿಟಿ ಶೇರ್ಸ್ ಏನಿದೆ ಮತ್ತು 36,300 ಈಕ್ವಿಟಿ ಶೇರ್ಸ್ ಏನು ಬರುತ್ತೆ, ಇದನ್ನು ನಾವು ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಇದನ್ನೇ ನಾವು ಇವೆರಡು ಆ್ಯಡ್ ಮಾಡಿಕೊಂಡು 43,000 ಶೇರ್ ಮತ್ತು 36,300 ಶೇರ್ಸ್ ಇದೆಷ್ಟು ಟೋಟಲ್ ಮಾಡಿ ನಂಬರ್ ಆಫ್ ಶೇರ್ ಏನು ಬರುತ್ತೆ ಇದನ್ನು ಅಷ್ಟೇ ಇವೆರಡು ಟೋಟಲ್ ಮಾಡಿಕೊಂಡು 4,30,000 ಮತ್ತು 3,63,000 ಟೋಟಲ್ ಮಾಡಿಕೊಂಡು ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊತೀವಿ. ಸೊ ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಾಬ್ಲಮಲ್ಲಿ ಏನು ಕೊಟ್ಟಿರ್ತಾರಲ್ಲ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅದನ್ನು ತೊಗೊಳಕ್ಕೆ ಹೋಗ್ಬೇಡಿ. ಇಲ್ಲಿ ಯಾಕೆಂದರೆ ಅಲ್ಲಿ ಲಿಕ್ವಿಡೇಟ್ ಆಗುತ್ತೆ, ಇವೆರಡು ಕಂಪ್ನಿ ಲಿಕ್ವಿಡೇಟ್ ಆಗುತ್ತೆ. ಹಾಗಾಗಿ ಅದನ್ನು ನಾವು ತೊಗೊಳಕ್ಕೆ ಬರೋ ನಿಮ್ಮ ಏನು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಕ್ಕಂಥ ಬ್ಯಾಲೆನ್ಸ್ ಶೀಟ್ಸಲ್ಲಿ ಏನು ಕೊಟ್ಟಿರ್ತಾರೆ ಈಕ್ವಿಟಿ ಶೇರ್ ಆಗಲಿ ಅಥವಾ ಈವನ್ ರಿಸರ್ವ್ಸನ್ನು ಸಹ ನಾವು ತೊಗೊಳ್ಳಲ್ಲ. ಸ್ಟ್ಯಾಚ್ಯುಟರಿ ರಿಸರ್ವ್ ಕ್ಯಾರಿ ಮಾಡ್ತೀವಿ, ಬಟ್ ಆದರೆ ಇದರಲ್ಲಿ ರಿಸರ್ವ್ಸು ಸಹ ನಾವು ಇದರಲ್ಲಿ ಕ್ಯಾರಿ ಮಾಡೋದಿಲ್ಲ ನಾವು ಇದರಲ್ಲಿ. ಹಾಗಾಗಿ ನೀವು ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ನೋಡಿ ಇದೇನಿದೆ ಈಕ್ವಿಟಿ ಶೇರ್ ಅಂತ ಹೇಳಿ ತೊಗೊತೀವಲ್ಲ, ಆಗ ನಾವು ಇವೆರಡನ್ನೂ ಟೋಟಲ್ ಮಾಡಿ 43,000 ಶೇರ್ಸ್ ಮತ್ತು 36,300 ಶೇರ್ಸ್ ಎರಡು ಟೋಟಲ್ ಮಾಡಿಬಿಟ್ಟು ಏನು 10 ಈಚ್ ಏನು ಬರುತ್ತೆ. ಸೊ ಈಗ ನೀವೆರಡು ಟೋಟಲ್ ಮಾಡ್ತೀವಿ 4,30,000 ಮತ್ತು 3,63,000 ಟೋಟಲ್ ಮಾಡಿಕೊಂಡು ನಾವಲ್ಲಿ ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊತೀವಿ. ಸೊ ನೋಡಿ ಇಷ್ಟು ಡಿಸ್ಚಾರ್ಜ್ ಆಫ್ ಪಿ ಸಿ ಆಯಿತು. ದೆನ್ ನೆಕ್ಸ್ಟು
ಓಪನಿಂಗ್ ಎಂಟ್ರೀಸ್ ಕೇಳಿದ್ದಾರೆ ನಿಮ್ಮ ಪ್ರಾಬ್ಲಮಲ್ಲಿ. ಸೊ ಓಪನಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಸನ್ಶೈನ್ ಲಿಮಿಟೆಡ್. ಸೊ ಸನ್ಶೈನ್ ಲಿಮಿಟೆಡಲ್ಲಿ ಓಪನಿಂಗ್ ಎಂಟ್ರೀಸನ್ನು ಪ್ರಿಪೇರ್ ಮಾಡಿ ಅಂತ ಕೇಳಿದ್ದಾರೆ ನಿಮ್ಮ ಪ್ರಾಬ್ಲಮಲ್ಲಿ. ಹಾಗಾಗಿ ಓಪನಿಂಗ್ ಎಂಟ್ರೀಸ್ ಮಾಡಬೇಕಾದ್ರೆ ನಿಮ್ಗೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ವಿಡಿಯೋ ನಂಬರ್ 5ಅಲ್ಲಿ ಓಪನಿಂಗ್ ಎಂಟ್ರೀಸ್ ಯಾವ್ಯಾವ್ದು ಬರುತ್ತೆ ಅನ್ನೋದನ್ನು ಸಹ ನಾನು ನಿಮಗೆ ಇದರಲ್ಲಿ ಅದರ ಒಂದು ಮಾಡೆಲ್ ಎಂಟ್ರೀಸ್ ಹೇಳಿದ್ದೆ ನಿಮಗೆ, ಅದನ್ನು ಫಾರ್ಮೇಟ್ ಹೇಳಿದ್ದೆ. ಆದರೆ ಇಲ್ಲಿ ಈ ಪ್ರಾಬ್ಲಮಿಗೆ ತಕ್ಕಂತೆ ಫಸ್ಟ್ ಜರ್ನಲ್ ಎಂಟ್ರಿ ಬಂದು ನಿಮಗೆ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಲಿಕ್ವಿಡೇಟರ್ ಆಫ್ ಸನ್ ಲಿಮಿಟೆಡ್ ಆ್ಯಂಡ್ ಲಿಕ್ವಿಡೇಟರ್ ಆಫ್ ಮೂನ್ ಲಿಮಿಟೆಡ್ ಅಂತೇಳಿ ಬರುತ್ತೆ. ಅಂದರೆ ಇಲ್ಲಿ ಇರ್ತಕ್ಕಂಥ ಕಂಪನಿ ಸನ್ ಲಿಮಿಟೆಡ್ ಆ್ಯಂಡ್ ಮೂನ್ ಲಿಮಿಟೆಡ್ ಇದೆ. ಇವೆರಡು ಅಮಾಲ್ಗಮೇಟ್ ಆಗಿದೆ ಅಂದರೆ ಇದು ಲಿಕ್ವಿಡೇಟ್ ಆಗುತ್ತೆ. ಸನ್ ಲಿಮಿಟೆಡ್ ಮತ್ತು ಮೂನ್ ಲಿಮಿಟೆಡ್ ಎರಡೂ ಸಹ ಲಿಕ್ವಿಡೇಟ್ ಆಗುತ್ತೆ. ಹಾಗಾಗಿ ಫಸ್ಟ್ ಜರ್ನಲ್ ಎಂಟ್ರಿ ನಾವೇನು ತೋರಿಸ್ಬೇಕು ಅಂದರೆ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಇರೋದಕ್ಕೆ ಫಸ್ಟ್ ಜರ್ನಲ್ ಎಂಟ್ರಿನ ತೋರಿಸ್ಬೇಕಾಗುತ್ತೆ ನಾವು. ಆದರೆ ಇಲ್ಲಿ ಓಪನಿಂಗ್ ಎಂಟ್ರೀಸ್ ಆದ್ದರಿಂದ ಇದು ಪರ್ಚೇಸಿಂಗ್ ಕಂಪನಿ ಸನ್ಶೈನ್ ಲಿಮಿಟೆಡ್ ಏನಾಗುತ್ತೆ, ಇಟ್ ಇಸ್ ದಿ ಪರ್ಚೇಸಿಂಗ್ ಕಂಪನಿ ಆಗುತ್ತೆ. ಹಾಗಾಗಿ ಇಲ್ಲಿ ಫಸ್ಟು ಎಂಟ್ರಿ ಬಂದು ನಿಮಗೆ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಟಾರ್ ಅಂತೇಳಿ ತೊಗೊತೀನಿ. ಅದರಲ್ಲಿ ಇದ್ಯಾವುದು ಅಂದರೆ ಟೋಟಲ್ ಇದು ನೋಡಿ, ಇಲ್ಲಿ ಪಿ ಸಿ ಬಂದಿತ್ತಲ್ಲ ನಿಮಗೆ 4,30,000 ಏನು ನಿಮಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿದೆ, ಪರ್ಚೇಸ್ ಕನ್ಸಿಡರೇಷನ್ ಏನು ಕ್ಯಾಲ್ಕುಲೇಟ್ ಮಾಡಿದೆ ಅದೇ ತೊಗೊಂಡಿರೋದು. ದೆನ್ 3,63,000 ಇವೆರಡು ಟೋಟಲ್ ಮಾಡಿ ತೊಗೋಬೇಕು. 4,30,000 ಬಂದು ನಿಮಗೆ ಸನ್ ಲಿಮಿಟೆಡ್ ಆಗುತ್ತೆ, 3,63,000 ಬಂದು ಮೂನ್ ಲಿಮಿಟೆಡ್ ಆಗುತ್ತೆ. ಸೊ ಅವೆರಡು ಟೋಟಲ್ ಇಲ್ಲಿ ತೊಗೊಂಡಿರೋದು ನಾನು 7,93,000. ದೆನ್ ಇಲ್ಲಿ ಸೊ ಲಿಕ್ವಿಡೇಟ್ ಆದ್ದರಿಂದ ಲಿಕ್ವಿಡೇಟರ್ ಅಂತ ಯಾರು ಅಪಾಯಿಂಟ್ ಆಗ್ತಾರೆ, ಸೊ ಲಿಕ್ವಿಡೇಟರ್ಗೆ ಇದನ್ನು ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಹಾಗಾಗಿ ಲಿಕ್ವಿಡೇಟರ್ ಆಫ್ ಸನ್ ಲಿಮಿಟೆಡ್ ಎಷ್ಟು ಬರುತ್ತೆ 4,30,000. ದೆನ್ ಲಿಕ್ವಿಡೇಟರ್ ಆಫ್ ಮೂನ್ ಲಿಮಿಟೆಡ್ ದೆನ್ 3,63,000. ಅವರ ಏನು ಪರ್ಚೇಸ್ ಕನ್ಸಿಡರೇಷನ್ ಏನಿತ್ತು ಅವೆರಡು ಸಪ್ರೇಟಾಗಿ ಕ್ರೆಡಿಟ್ ಸೈಡಲ್ಲಿ ತೊಗೊಂಡೆ ನಾನು. ಸೊ ಇವೆರಡು ಟೋಟಲ್ ಡೆಬಿಟಲ್ಲಿ, ಏಕೆಂದರೆ ಇವೆರಡು ಸೇರಿ ಇವ್ರು ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಸನ್ಶೈನ್ ಲಿಮಿಟೆಡ್ ಅವರು ಇಲ್ಲಿ ಡೆಬಿಟಲ್ಲಿ 7,93,000 ತೊಗೊಂಡೆ. ಸೊ ನೆರೇಷನ್ ಬಂದು ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಅಷ್ಟೇ. ಇಲ್ಲಿ ಬೀಯಿಂಗ್ ನಾವೇನು ತೊಗೊತೀವಿ ಅಂದರೆ ಫಸ್ಟು ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಇದೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಜರ್ನಲ್ ಎಂಟ್ರಿ ಬಂದು ನಿಮಗೆ ಎಲ್ಲ ಅಸೆಟ್ಸು ಮತ್ತು ಲಯಬಿಲಿಟೀಸ್ ಏನು ಟೇಕನ್ ಓವರ್ ಆಗಿರುತ್ತೆ. ಸೊ ಅದಕ್ಕೆ ನಾವು ನೆಕ್ಸ್ಟು ಜರ್ನಲ್ ಎಂಟ್ರಿಯನ್ನು ನಾವು ಪಾಸ್ ಮಾಡಬೇಕಾಗಿ ಬರುತ್ತೆ. ಸರಿ, ಹಾಗಾಗಿ ನೋಡಿ ಏನೇನು ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಯಾವ ಅಸೆಟ್ಸ್ ಟೇಕನ್ ಓವರ್ ಆಗಿದೆ ಅದು ಅಗ್ರೀಡ್ ವ್ಯಾಲ್ಯೂಸಲ್ಲಿ ತೊಗೋಬೇಕು. ಅವರು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ನೋಡಿ, ಇದೆಲ್ಲನೂ ಪ್ರಾಬ್ಲಮಲ್ಲಿ ಕೊಟ್ಟಿರೋದೇ ನಾನು ತೊಗೊಂಡಿರೋದು ಅಗ್ರೀಡ್ ವ್ಯಾಲ್ಯೂನಲ್ಲಿ ತೊಗೊತೀವಿ. ಅಸೆಟ್ಸ್ ಟೇಕನ್ ಓವರ್ ಆಗಿದ್ದು ಅವ್ರೇನು ಅಗ್ರೀಡ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಅವಾಗ ಬುಕ್ ವ್ಯಾಲ್ಯೂಸಲ್ಲಿ ತೊಗೊತೀವಿ ನಾವು ಅದನ್ನು. ಸೊ ಮಿಷನರಿ ಅಕೌಂಟ್ ನೋಡಿ, ನಿಮ್ಮ ಎರಡರೂ ಟೋಟಲ್ ನಾನು ತೊಗೊಂಡಿದ್ದೀನಿ. 3,20,000 ಸನ್ ಲಿಮಿಟೆಡ್ ಇದೆ. ದೆನ್ 3,33,000 ನೋಡಿ, ಇದು ನಿಮ್ಗೆ ಆಲ್ರೆಡಿ ಹೇಳಿದೆ ಲೆಸ್ ದ್ಯಾನ್ ದಿ 10% ಬುಕ್ ವ್ಯಾಲ್ಯೂ ಅಂತ ಹೇಳಿ ನಿಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿದ್ರು. ಸೊ ಅದನ್ನೇ ನಾನು ತೊಗೊಂಡಿರೋದು. ಇಲ್ಲಿ 3,70,000 ಇತ್ತು, 10% ಲೆಸ್ ಮಾಡಿದ್ರೆ ಅಲ್ಲಿಗೆ 3,33,000 ಮಾತ್ರ ತೊಗೊಂಡೆ ನಾನಿಲ್ಲಿ. ಸೊ ಎರಡು ಆ್ಯಡ್ ಮಾಡಿ 3,20,000 ಪ್ಲಸ್ 3,33,000 ಅಲ್ಲಿಗೆ ಟೋಟಲ್ ನಿಮಗಿಲ್ಲಿ 6,53,000 ಬರುತ್ತೆ. ದೆನ್ ಅದೇ ಥರ ಸ್ಟಾಕ್ ಅಕೌಂಟ್ ಡೆಟಾರ್. ಸೊ ಸ್ಟಾಕು ಅಷ್ಟೇ ನಿಮ್ಮದು ಎರಡರೂ ಸೇರಿಸಿ ತೊಗೊಂಡಿದ್ದೀನಿ. ಸನ್ ಲಿಮಿಟೆಡ್ 90,000 ಇದೆ, ಪ್ಲಸ್ ಮೂನ್ ಲಿಮಿಟೆಡ್ ಅಗ್ರೀಡ್ ವ್ಯಾಲ್ಯೂ 54,000 ಇದೆ. ಸೊ ಎರಡು ಟೋಟಲ್ ಮಾಡಿ ಅಲ್ಲಿಗೆ 1,44,000 ಬರುತ್ತೆ. ದೆನ್ ಡೆಟಾರ್ಸ್ ಅಕೌಂಟ್ ಇದು ಅಷ್ಟೇ, ಏಕೆಂದರೆ ಇದು ಓಪನಿಂಗ್ ಎಂಟ್ರೀಸು. ಸೊ ಓಪನಿಂಗ್ ಎಂಟ್ರೀಸ್ ಆದ್ದರಿಂದ ನಾವು ಸನ್ಶೈನ್ ಲಿಮಿಟೆಡಲ್ಲಿ ಎಷ್ಟು ಟೇಕನ್ ಓವರ್ ಆಗಿದೆ, ಎಷ್ಟಕ್ಕೆ ಅವರು ಅಗ್ರೀಡ್ ವ್ಯಾಲ್ಯೂ ಎಷ್ಟಿದೆ, ಅಥವಾ ಎಷ್ಟು ಯಾವ್ಯಾವ ಅಸೆಟ್ಸ್ ಎಲ್ಲ ತೊಗೊಂಡಿದ್ದಾರೆ ಅದನ್ನು ಎರಡೂ ಸೇರಿಸಿ ತೊಗೋಬೇಕು ನಾವಿಲ್ಲಿ. ಹಾಗಾಗಿ ಇಲ್ಲಿ ಡೆಟಾರ್ಸ್ ಅಷ್ಟೇ 40,000 ಪ್ಲಸ್ 36,000 ಅಲ್ಲಿಗೆ ಟೋಟಲ್ 76,000 ಆಯಿತು. ದೆನ್ ಕ್ಯಾಶ್ ಅಕೌಂಟ್ 30,000 ಪ್ಲಸ್ 10,000 ಟೋಟಲ್ 40,000 ಆಯಿತು. ದೆನ್ ಗುಡ್ವಿಲ್ ಅಕೌಂಟ್ ಅಲ್ಲಿಗೆ 1 lakh ಬರುತ್ತೆ ಅವ್ರದ್ದು. ದೆನ್ ಇದಿಷ್ಟು ಡೆಬಿಟ್ ಎಂಟ್ರೀಸ್ ಆಯಿತು. ದೆನ್ ಕ್ರೆಡಿಟ್ ಎಂಟ್ರಿ ನೋಡೋದಾದರೆ ಲಯಬಿಲಿಟೀಸು. ಸೊ 5% ಡಿಬೆಂಚರ್ಸ್ 1 lakh. ದೆನ್ ಅದೇ ಥರ ಕ್ರೆಡಿಟಾರ್ಸ್ ನೋಡಿ, ಡಿಬೆಂಚರ್ಸ್ ಒಬ್ರದ್ದೇ ಇದ್ದಿದ್ದು, ಹಾಗಾಗಿ ಒಬ್ರದ್ದು 1 lakh ತೊಗೊಂಡೆ. ದೆನ್ ಕ್ರೆಡಿಟಾರ್ಸ್ ಇಬ್ರದ್ದು ಇದೆ 50,000 ಪ್ಲಸ್ 70,000, ಹಾಗಾಗಿ ಇವೆರಡೂ
ಆ್ಯಡ್ ಮಾಡ್ಕೊಂಡು ತೊಗೊಳ್ಳಿ. ಅಲ್ಲಿಗೆ 1,20,000 ಆಗುತ್ತೆ. ದೆನ್ ನೆಕ್ಸ್ಟ್ ಬಿಸ್ನೆಸ್ ಪರ್ಚೇಸ್ ಅಕೌಂಟ್. ಸೊ ಇದೆಷ್ಟು ಸೇರಿ ಇವರು ಯಾರು ಪರ್ಚೇಸಿಂಗ್ ಕಂಪನಿಯವರು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾರೆ, ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಬಂದು ಬೋತ್ ಎರಡದು ಟೋಟಲ್ ತೊಗೊತಾ ಇದ್ದೀನಿ ನಾನಿಲ್ಲಿ. 4,30,000 ಪ್ಲಸ್ 3,63,000, ಅಲ್ಲಿಗೆ ಟೋಟಲ್ 7,93,000 ಆಗುತ್ತೆ. ನೋಡಿ ಇದಿಷ್ಟನ್ನು ನೀವು ಟೋಟಲ್ ಮಾಡ್ಕೋಬೇಕಾಗುತ್ತೆ ನಾವು. ಸೊ ಇಲ್ಲಿ ಟೋಟಲ್ ಮಾಡಿದಾಗ ಇಲ್ಲಿ ನಮಗೆ 10,13,000 ಬರುತ್ತೆ ನೋಡಿ. ಆ್ಯಕ್ಚುಲಿ ಇಲ್ಲಿ ಎರಡೂ ಸಹ ಇಲ್ಲಿ ಟ್ಯಾಲಿ ಆಗೋಗುತ್ತೆ ನಮಗಿಲ್ಲಿ. ಇದೇನಿದೆ ಅಪ್ ಟು ದಿಸ್ ನಮ್ಮ ಡೆಬಿಟ್ ಏನಿದೆ, ಈ ವ್ಯಾಲ್ಯೂಸ್ ಗುಡ್ವಿಲ್ ಅವ್ರಿಗೂ ಏನಿದೆ ಈ ವ್ಯಾಲ್ಯೂ ಇರಬೇಕು, ಈ ವ್ಯಾಲ್ಯೂ ಮತ್ತು ನಮ್ಮ ಕ್ರೆಡಿಟ್ ಬ್ಯಾಲೆನ್ಸ್ ಏನಿದೆ 1,20,000 ಮತ್ತು 7,93,000, ಅಲ್ಲಿಗೆ 10,13,000. ಸೊ 10,13,000 ಬರುತ್ತೆ. ಇದು 10,30,000 ಬರುತ್ತೆ ಕ್ರೆಡಿಟ್ ಸೈಡನ್ನು. ಸೊ ಡೆಬಿಟ್ ಸೈಡನ್ನು ಇಷ್ಟು ಟೋಟಲ್ ಮಾಡಿ 6,53,000 ಮತ್ತು 1,44,000, ದೆನ್ 76,000, 40,000, 1,00,000 ಇಷ್ಟನ್ನು ಟೋಟಲ್ ಮಾಡಿ. ಸೊ ಇದೂ ನಿಮಗೆ 10,13,000 ಬರುತ್ತೆ. ಹಾಗಾಗಿ ಇಲ್ಲಿ ಡಿಫರೆನ್ಸ್ ಯಾವುದು ಬರೋದಿಲ್ಲ. ಹಾಗಾಗಿ ಹೇಗಿದೆಯೋ ಹಾಗೆ ವ್ಯಾಲ್ಯೂಸ್ ತೊಗೊಂಡು ನಾವು ಈ ಜನರಲ್ ಎಂಟ್ರಿ ಇಷ್ಟಕ್ಕೆ ನಾವು ಜನರಲ್ ಎಂಟ್ರೀಸನ್ನು ನಾವಿಲ್ಲಿ ಎಂಡ್ ಮಾಡ್ಬೋದು. ಯಾಕೆಂದರೆ ಇನ್ ಕೇಸ್ ನಿಮ್ಗೆ ಏನಾದರೂ ವೇರಿಯೇಷನ್ಸ್ ಇದ್ದಿದ್ರೆ ಇಲ್ಲಿ ಗುಡ್ವಿಲ್ ಮೇ ಬಿ ಜಾಸ್ತಿ ಆಗೋದು. ಗುಡ್ವಿಲ್ ಇದೆ ಆ್ಯಕ್ಚುಲಿ 1,00,000 ಏನಿತ್ತು, ನಾನು ಅದೇ ಹೇಗಿತ್ತು ಹಾಗೆ ತೊಗೊಂಡೆ. ನಿಮ್ಮ ಪ್ರೀವಿಯಸ್ ಬ್ಯಾಲೆನ್ಸ್ ಶೀಟಲ್ಲಿ ಏನಿತ್ತು ಹಾಗೆ ತೊಗೊಂಡೆ ನಾನು ಇಲ್ಲಿ. ಇನ್ ಕೇಸ್ ಇಲ್ಲಿ ಡಿಫ್ರೆನ್ಸ್ ಏನಾದರೂ ಇದ್ದಿದ್ರೆ, ಕ್ರೆಡಿಟ್ ಸೈಡ್ ಜಾಸ್ತಿ ಬಂದಿದ್ರೆ, ಸೊ ಡೆಬಿಟ್ ಸೈಡ್ ಆಗ ಡಿಫ್ರೆನ್ಸನ್ನು ಗುಡ್ವಿಲ್ಗೆ ಮತ್ತೆ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡು ತೊಗೊತಾ ಇದ್ದೆ. ಇನ್ ಕೇಸ್ ಡೆಬಿಟ್ ಸೈಡೇ ಟೋಟಲ್ ಜಾಸ್ತಿ ಬಂದಿದ್ರೆ ನಿಮಗೆ, ಸೊ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ನಾನು ಬ್ಯಾಲೆನ್ಸಿಂಗ್ ಫಿಗರ್ ಕ್ಯಾಪಿಟಲ್ ರಿಸರ್ವ್ ಅಂತೇಳಿ ತೊಗೊತಿದ್ದೆ. ಬಟ್ ಈ ಪ್ರಾಬ್ಲಮಲ್ಲಿ ಅದು ಬಂದಿಲ್ಲ. ನೋಡೋಣ ನಮ್ಮ ನೆಕ್ಸ್ಟು ಮುಂದೆ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದಾಗ ಕ್ಯಾಪಿಟಲ್ ರಿಸರ್ವ್ ಅಥವಾ ಗುಡ್ವಿಲ್ ಬರುತ್ತೆ. ಬಂದಾಗ ನಾವು ಅದನ್ನು ಡಿಫರೆನ್ಸ್ ಏನು ಬರುತ್ತೆ ಅದನ್ನು ಬ್ಯಾಲೆನ್ಸಿಂಗ್ ಫಿಗರನ್ನು ಸೊ ಕ್ಯಾಪಿಟಲ್ ರಿಸರ್ವ್ ಟ್ರಾನ್ಸ್ಫರ್ ಮಾಡ್ತೀವಿ, ಆರ್ ನಿಮ್ಮ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗುತ್ತೆ ಗುಡ್ವಿಲ್ಗಾದರೂ ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ಇಲ್ಲಿ ಎರಡೂ ಸಹ ಇಲ್ಲಿ ಅಮೌಂಟು ಟ್ಯಾಲಿ ಆಗುತ್ತೆ. ಹಾಗಾಗಿ ಇಲ್ಲಿ ಸಪ್ರೇಟಾಗಿ ಮತ್ತೆ ನಾವು ಕ್ಯಾಪಿಟಲ್ ರಿಸರ್ವ್ ಆಗಲಿ ಗುಡ್ವಿಲ್ಲನ್ನಾಗಲಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಜನರಲ್ ಎಂಟ್ರಿ ಬಂದು ನಿಮಗೆ ಥರ್ಡ್ ಜನರಲ್ ಎಂಟ್ರಿ. ಸೊ liquidation of Sun Limited account debtor, then liquidation of Moon Limited account debtor to equity share in Sunshine Limited account ಅಂತ ಇದೆ. ಅಂದರೆ ಇಲ್ಲಿ ಇದು ಕಾಮನ್ ಜನರಲ್ ಎಂಟ್ರಿ. ಫಸ್ಟ್ ಜನರಲ್ ಎಂಟ್ರಿ ಬಂದು ನಿಮಗೆ ಏನು ಬರುತ್ತೆ, ಇಲ್ಲಿ ಅದು ಡ್ಯೂ ಇದೆ ಅಂತ ಹೇಳಿದ್ವಿ. ಸೊ ಲಾಸ್ಟ್ ಜನರಲ್ ಎಂಟ್ರಿ ನಾವು ಅದನ್ನು ಪೇಮೆಂಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಲಿಕ್ವಿಡೇಷನ್ ಆಫ್ ಸನ್ ಲಿಮಿಟೆಡ್, ಸೊ ಲಿಕ್ವಿಡೇಟರ್ ಆಗಿದೆ, ಲಿಕ್ವಿಡೇಷನ್ ಅಂತ ತೊಗೊಳಿದ್ದು. ಲಿಕ್ವಿಡೇಷನ್ ಆಫ್ ಮೂನ್ ಲಿಮಿಟೆಡ್, ಸೊ ಮೂನ್ ಲಿಮಿಟೆಡು ಲಿಕ್ವಿಡೇಟ್ ಆಯಿತು. ಅವ್ರಿಗೆ ಕೊಡಬೇಕಾಗಿದ್ದು ದುಡ್ಡು ಎಷ್ಟು, ಸನ್ ಲಿಮಿಟೆಡ್ಗೆ 4,30,000 ಕೊಡಬೇಕಿತ್ತು. ದೆನ್ ಮೂನ್ ಲಿಮಿಟೆಡ್ಗೆ 3,63,000 ಕೊಡಬೇಕಿತ್ತು. ಅದನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ, ಈಕ್ವಿಟಿ ಶೇರಲ್ಲಿ ಕೊಡ್ತಾ ಇದ್ದಾರೆ. ನಿಮಗೆ ಇದರಲ್ಲಿದೆ ನೋಡಿ, ಅದು ನಿಮ್ಮ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ. ಥರ್ಡ್ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳ್ತಾರೆ ಅವರು, ಅದನ್ನು ಈಕ್ವಿಟಿ ಶೇರಲ್ಲಿ ಕೊಡಿ ಅಂತ ಹೇಳ್ತಾರೆ. PC-ನ ಸೆಟ್ಲ್ಮೆಂಟ್ ಮಾಡಿರೋದು ಈಕ್ವಿಟಿ ಶೇರಲ್ಲಿ ಸೆಟ್ಲ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಇವಿಷ್ಟು ಟೋಟಲ್ ಮಾಡಿ ಹೇಗೆ ಇವೆರಡು ಟೋಟಲನ್ನು ನಾನಿಲ್ಲಿ 7,93,000 ಕ್ರೆಡಿಟ್ ಸೈಡಲ್ಲಿ ತೊಗೊಂಡಿದ್ದೀನಿ. ಅಂದರೆ ಇದು ನಥಿಂಗ್ ಬಟ್ ಎ ಕ್ಯಾನ್ಸಲೇಷನ್ ಎಂಟ್ರಿ. ಇದು ಇಲ್ಲಿ ಡ್ಯೂ ಇದೆ ಅಂತ ಹೇಳಿದ್ವಿ ಫಸ್ಟ್ ಜನರಲ್ ಎಂಟ್ರಿನಲ್ಲಿ. ಇಲ್ಲಿ ಡ್ಯೂ ಇದೆ ಅಂತ ಹೇಳಿರೋದನ್ನು ನಾವಿಲ್ಲಿ ಏನು ಮಾಡಿದ್ವಿ, ಪೇ ಮಾಡಿದ್ದೀವಿ ಅಷ್ಟೇ. ಸೊ ಫಸ್ಟ್ ಓಪನಿಂಗ್ ಎಂಟ್ರಿ ತೋರಿಸ್ಬೇಕಾದ್ರೆ ಫಸ್ಟ್ ಡ್ಯೂ ಇದೆ ಅಂತ ಹೇಳಿದ್ವಿ. ಸೊ ನೆಕ್ಸ್ಟ್ ಇಲ್ಲಿ ಬೀಯಿಂಗ್ ಪೇಮೆಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಯಾವ ರೀತಿ ಪೇಮೆಂಟ್ ಮಾಡಿದ್ದೀವಿ, ಈಕ್ವಿಟಿ ಶೇರಲ್ಲಿ ನಾವು ಅದನ್ನು ಪೇಮೆಂಟ್ ಮಾಡಿದ್ದೀವಿ. ಹಾಗಾಗಿ ಇದನ್ನು ಪೇಮೆಂಟ್ ಎಂಟ್ರಿನ ನಾವು ಇಲ್ಲಿ ಥರ್ಡ್ ಜನರಲ್ ಎಂಟ್ರಿನಲ್ಲಿ ತೋರಿಸ್ತಿದ್ದೀನಿ ನೋಡಿ. ನಮ್ಗೆ ಇಷ್ಟೇ ಈ ಪ್ರಾಬ್ಲಮಲ್ಲಿ 3 ಜನರಲ್ ಎಂಟ್ರಿ ಬರೋದು. ಇನ್ ಕೇಸ್ ಬೇರೆ ಬೇರೆ ಪ್ರಾಬ್ಲಮ್ಸಲ್ಲಿ ಅವರೇನಾದರೂ ಇದರದ್ದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಏನಾದರೂ ಪೇ ಮಾಡಿದರೆ ಅದನ್ನು ನಾವಿಲ್ಲಿ ಎಂಟ್ರಿ ತೋರಿಸ್ಬೇಕಾಗತ್ತೆ. ಅಥವಾ ಡಿಪೆಂಡ್ಸ್ ನಿಮ್ಮ ಪ್ರಾಬ್ಲಮ್ ಮೇಲೆ. ಕೆಲವು ಜನರಲ್ ಎಂಟ್ರೀಸ್ ಮೇ ಬಿ 1 or 2 ಜನರಲ್ ಎಂಟ್ರೀಸ್ ಆಡ್ ಆಗ್ಬೋದು. ಆದರೆ ಈ ಪ್ರಾಬ್ಲಮಲ್ಲಿ ಈ 3 ಜನರಲ್ ಎಂಟ್ರಿ ನಿಮಗೆ ಬಂದಿರೋದು. ಸೊ ನೆಕ್ಸ್ಟು ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್ ಆಫ್ ಸನ್ಶೈನ್ ಲಿಮಿಟೆಡ್. ನೆಕ್ಸ್ಟ್ ಏನು ಕೇಳ್ತಾರೆ, ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋಕ್ಕೆ ಕೇಳಿದ್ದಾರೆ ಅವರು. ಸೊ ಇಲ್ಲಿ ನಾನು ತೊಗೋಬೇಕಾದ್ರೆ ಅವರು, ಯಾಕೆಂದರೆ ಅವರು ನಮಗೆ ಇದು ಕೊಟ್ಟಿಲ್ಲ, ಅವ್ರ ಪ್ರಾಬ್ಲಮಲ್ಲಿ ಇಯರ್ ಏನು ಕೊಟ್ಟಿಲ್ಲ ಅವರು. ಹಾಗಾಗಿ ನಾನು ಇಲ್ಲೇನು ಮಾಡಿದೆ, ಯಾವುದೋ ಇಯರ್ ತೊಗೊಂಡಿಲ್ಲ, ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ ತೊಗೊಂಡೆ ಅಷ್ಟೇ ನಾನಿಲ್ಲಿ. ದೆನ್ ನೆಕ್ಸ್ಟು ಸೊ ಇಲ್ಲಿ ನೋಡಿ
ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಇಲ್ಲಿ ನೋಟ್ ಅಂತ ಇದೆ, ವರ್ಟಿಕಲ್ ಫಾರ್ಮಲ್ಲೇ ನೀವು ಪ್ರಿಪೇರ್ ಮಾಡಬೇಕಾದ್ರೆ ನಮ್ಮ ಒಂದು ತುಮಕೂರು ಯೂನಿವರ್ಸಿಟಿಯವರಲ್ಲಿ ನೋಟನ್ನು ಏನು ಕನ್ಸಿಡರ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದು ಜಸ್ಟ್ ನಾನು ನೋಟ್ ನಂಬರ್ ಅಂತ ತೋರಿಸಿ ನಿಮ್ಗೆ ಯಾವುದೇ ರೀತಿ ನೋಟ್ಸನ್ನು ನಾನು ಇಲ್ಲಿ ತೋರಿಸಿಲ್ಲ. ಯಾಕೆಂದರೆ ನಮ್ಮ ಯೂನಿವರ್ಸಿಟಿಯವರು ಅದನ್ನೇನು ಕನ್ಸಿಡರ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಜಸ್ಟ್ ಮಾಮೂಲಾಗಿ ನಮ್ಮ ವರ್ಟಿಕಲ್ ಫಾರ್ಮಲ್ಲಿ ನಾನು ಇದನ್ನು ಪ್ರಿಪೇರ್ ಮಾಡಿದ್ದೀನಿ, ಹಾಗಾಗಿ ನೋಟ್ಸನ್ನು ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ. ನಮ್ಮ ಯೂನಿವರ್ಸಿಟಿಯವರ ಒಂದು ಏನು ಗೈಡೆನ್ಸ್ ಕೊಟ್ಟಿದ್ದಾರಲ್ಲ, ಹಾಗಾಗಿ ನಾನು ಅದನ್ನು ನೋಟ್ಸನ್ನು ಅವಾಯ್ಡ್ ಮಾಡಿದ್ದೀನಿ. ಸೊ ಇದರಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್, ಅದರಲ್ಲಿ ಏನು ಬರುತ್ತೆ, ಶೇರ್ ಕ್ಯಾಪಿಟಲ್. ಸೊ ಫಸ್ಟ್ ಶೇರ್ ಕ್ಯಾಪಿಟಲ್ ಏನಿದೆ, ಸೊ ಆಥರೈಸ್ಡ್ ಕ್ಯಾಪಿಟಲ್ 1,50,000 ಶೇರ್ ಆಫ್ 10 ಈಚ್. ಸೊ ಇದರಲ್ಲಿ ನಿಮ್ಮ ಬಿಗಿನಿಂಗಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಥರೈಸ್ಡ್ ಕ್ಯಾಪಿಟಲ್ ಪ್ರಾಬ್ಲಮಲ್ಲಿ ಬಿಗಿನಿಂಗಲ್ಲಿ ಇದೆ 15 lakhs ಕೊಟ್ಟಿದ್ದಾರೆ ಅವರು, ಹಾಗಾಗಿ ನಾನು ಇದನ್ನು ತೊಗೊಂಡೆ. ಅದನ್ನು 1,50,000 ಶೇರ್ ಆಫ್ 10 ಈಚ್ 15 lakhs. ಅಲ್ಲಿಗೆ ಏನಿದೆ ಇಷ್ಟು ಟೋಟಲನ್ನು ಅದನ್ನು ಹಾಕ್ಕೊಳ್ಳಿ, ನೀವು ತೋರಿಸಿ, ನಿಮ್ಮ ಪ್ರಾಬ್ಲಮಲ್ಲಿ ತೋರಿಸಿ. ಸೊ ತೋರಿಸ್ಬಿಟ್ಟು ಇದನ್ನು ಬ್ಲ್ಯಾಕ್ ಮಾಡಿ, ಯಾಕೆಂದರೆ ಇದನ್ನು ನಾವು ಟೋಟಲ್ಗೆ ಕನ್ಸಿಡರ್ ಮಾಡೋದಿಲ್ಲ. ನಾವು ಇದನ್ನು ಟೋಟಲ್ನಲ್ಲಿ ನಾವು ಇದನ್ನು ಕನ್ಸಿಡರ್ ಮಾಡೋದಿಲ್ಲ, ಹಾಗಾಗಿ ಈ 15 lakhs ಏನು ನಿಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಸೊ ಅದನ್ನು ತೊಗೊಳ್ಳಿ. ಸೊ ಅಲ್ಲಿಗೆ ನಾನಿಲ್ಲಿ ಅದಕ್ಕೆ ಇಲ್ಲಿ ನಿಮಗೆ ಒಂದು ಏನಿದೆ ಅದಕ್ಕೆ ನಾನಿಲ್ಲಿ ಕ್ಲೋಸ್ ಮಾಡಿರೋದು, ಟೋಟಲ್ಗೆ ಕನ್ಸಿಡರ್ ಮಾಡೋದಿಲ್ಲ ನಾವು. ನಿಮಗೆ ಗೊತ್ತಿದ್ದಂಗೆ ಆಥರೈಸ್ಡ್ ಕ್ಯಾಪಿಟಲನ್ನು ನಾವು ತೋರಿಸ್ತೇವೆ ಅಷ್ಟೇ ನಿಮ್ಮ ಪ್ರಾಬ್ಲಮಲ್ಲಿ, ಸೊ ಆದರೆ ನಾವು ಅದನ್ನು ಟೋಟಲ್ಗೆ ಕನ್ಸಿಡರ್ ಮಾಡೋದಿಲ್ಲ. ಸೊ ನೆಕ್ಸ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್. ನಿಮ್ಗೆ ಆಲ್ರೆಡಿ ಹೇಳಿದೆ, ನಿಮ್ಮ ಈ ಬ್ಯಾಲೆನ್ಸ್ ಶೀಟಲ್ಲಿ ಏನು ನಿಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿರೋದು ತೊಗೋಬೇಡಿ, ಪರ್ಚೇಸ್ ಕನ್ಸಿಡರೇಷನಲ್ಲಿ ಏನಿರುತ್ತೆ ಅದನ್ನು ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಪರ್ಚೇಸ್ ಕನ್ಸಿಡರೇಷನಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದೆ ಅಲ್ಲಿ. ಸೊ ಇಲ್ಲಿ ಟೋಟಲ್ 43,000 ಶೇರ್ ಮತ್ತು 36,300 ಶೇರ್ ಇದೆ. ಎರಡನ್ನು ಟೋಟಲ್ ಮಾಡಿಕೊಂಡ್ರೆ ಅಲ್ಲಿಗೆ 79,300 ಶೇರ್ ಇದೆ. ಸೊ 79,300 ಶೇರ್ಸ್ ಆಫ್ rupees 10 ಈಚ್. ಅಲ್ಲಿಗೆ ಟೋಟಲ್ 7,93,000 ಬರುತ್ತೆ. ದೆನ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಇದು ಅಷ್ಟೇ ತೊಗೋಬೇಡಿ, ನಿಮ್ಮ ಕೆಲವು ಒಂದನ್ನು ಕೊಟ್ಟಿದ್ದಾರೆ ನಿಮ್ಮ ಪ್ರಾಬ್ಲಮಲ್ಲೇನೋ, ಬಟ್ ಅದನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬಾರ್ದು. ಯಾಕೆಂದರೆ ಅದನ್ನು ನಿಮಗೆ ಸ್ಟ್ಯಾಚ್ಯುಟರಿ ರಿಸರ್ವ್ಗೆ ಸಂಬಂಧಪಟ್ಟಂತೆ ಏನಾದಿದ್ರೆ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ನಾವು ನೆಕ್ಸ್ಟ್ ಹೇಳ್ತೀನಿ ನಿಮಗೆ, ನೆಕ್ಸ್ಟ್ ಬರೋ ಪ್ರಾಬ್ಲಮ್ಸಲ್ಲಿ ನಾನು ಹೇಳ್ತೀನಿ, ಅದು ನಿಮ್ಮ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗುತ್ತೆ, ಆಗ ನಾನು ಹೇಳ್ತೀನಿ. ಬಟ್ ಇಲ್ಲಿ ಈ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಏನಿದೆ ಅದನ್ನು ತಗೋಬೇಡಿ. ಸೊ ನೆಕ್ಸ್ಟು ನಾನ್ ಕರೆಂಟ್ ಲಯಬಿಲಿಟೀಸ್. ಸೊ ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಯಾವ್ದು ಬರುತ್ತೆ, 5% ಡಿಬೆಂಚರ್ಸ್. ಇಲ್ಲೂ ಅಷ್ಟೇ ಟೇಕನ್ ಓವರ್ ಆಗಿದ್ರೆ ತೊಗೊತೀವಿ, ಟೇಕನ್ ಓವರ್ ಆಗಿಲ್ಲ ಅಂತಂದರೆ ನಾವು ಅದನ್ನು ತೊಗೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಬಟ್ ಇಲ್ಲಿ ಎಲ್ಲನೂ ಟೇಕನ್ ಓವರ್ ಆಗಿದೆ ಅಂತ ಹೇಳಿದರೆ, ಬಟ್ ಅವ್ರ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಅಂಡರ್ಸ್ಟುಡ್ ದಟ್ ಇಸ್ ಬುಕ್ ವ್ಯಾಲ್ಯೂಸಲ್ಲಿ ತೊಗೊತೀವಿ ನಾವು. ಸೊ 5% ಡಿಬೆಂಚರ್ಸ್ 1 lakh ಇದೆ. ದೆನ್ ಕರೆಂಟ್ ಲಯಬಿಲಿಟೀಸ್ ಬಂದು ಕ್ರೆಡಿಟಾರ್ಸ್ ಸನ್ ಲಿಮಿಟೆಡ್ 50,000, ದೆನ್ ಮೂನ್ ಲಿಮಿಟೆಡ್ 70,000 ಇದೆ. ಸೊ ಎರಡನ್ನೂ ಆ್ಯಡ್ ಮಾಡ್ಕೊಂಡು ತೊಗೊಳ್ಳಿ. ಟೋಟಲ್ ಕ್ರೆಡಿಟಾರ್ಸ್ ಬಂದು 50,000 ಸನ್ ಲಿಮಿಟೆಡ್ದು, ದೆನ್ ಮೂನ್ ಲಿಮಿಟೆಡ್ 70,000 ಇದೆ. ಅಲ್ಲಿಗೆ ಟೋಟಲ್ 1,20,000 ಆಗುತ್ತೆ. ಸೊ ನೋಡಿ, ಇಷ್ಟನ್ನು ಟೋಟಲ್ ಮಾಡಿ ಅಲ್ಲಿಗೆ 7,93,000, ದೆನ್ 1 lakh, ದೆನ್ 1,20,000. ಸೊ ಟೋಟಲ್ ಮಾಡಿದ್ರೆ 10,13,000 ಟೋಟಲ್ ಆಗುತ್ತೆ. ದೆನ್ ನೆಕ್ಸ್ಟು ಅಸೆಟ್ಸ್ ಏನಿದೆ ನೋಡೋಣ ನಾವು ಇದರಲ್ಲಿ. ಸೊ ಅಸೆಟ್ಸಲ್ಲಿ, ಸೊ ಇದರಲ್ಲಿ ಫಸ್ಟ್ ನಾನ್ ಕರೆಂಟ್ ಅಸೆಟ್ಸ್. ಸೊ ಅದರಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ತೊಗೊಂಡೆ, ಫಿಕ್ಸ್ಡ್ ಅಸೆಟ್ಸ್, ಅಗೇನ್ ಟ್ಯಾಂಜಿಬಲ್ ಅಸೆಟ್ಸಲ್ಲಿ ಫಿಕ್ಸ್ಡ್ ಅಸೆಟ್ಸ್, ಮಿಷನರಿ. ನೋಡಿ ಆಲ್ರೆಡಿ ನಿಮ್ಗೆ ಹೇಳಿದಂತೆ ಎರಡು ಟೋಟಲ್ ಮಾಡಿ ತೊಗೊಳ್ಳಿ. ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್ ಆದ್ದರಿಂದ ಎರಡು ಟೋಟಲ್ ಮಾಡಿ ತೊಗೋಬೇಕು ನೀವು. ಸೊ ಮಿಷನರಿ ಸನ್ ಲಿಮಿಟೆಡ್ 3,20,000 ಇತ್ತು. ಫಾರ್ ದಟ್ ವಿ ಕ್ಯಾನ್ ಆ್ಯಡ್ ಮೂನ್ ಲಿಮಿಟೆಡ್ 3,33,000 ಆ್ಯಡ್ ಮಾಡ್ಕೊಳ್ಳಿ. ಟೋಟಲ್ ಅಲ್ಲಿಗೆ 6,53,000 ಆಗುತ್ತೆ. ದೆನ್ ಆಯ್ತರ ಇಂಟ್ಯಾಂಜಿಬಲ್ ಅಸೆಟ್ಸ್ ಗುಡ್ ವಿಲ್, ಇದನ್ನು ಅಷ್ಟೇ ಅಗ್ರೀಡ್ ವ್ಯಾಲ್ಯೂ ಎಷ್ಟು 1 lakh ಏನಿದೆ ಅದನ್ನು ತೊಗೊಂಡೆ ನಾನು. ದೆನ್ ಕರೆಂಟ್ ಅಸೆಟ್ಸ್, ಸೊ ಇದರಲ್ಲಿ ಅಗೇನ್ ಸ್ಟಾಕ್ ಇದೆ, ಎರಡನ್ನೂ ಟೋಟಲ್ ಮಾಡಿ ತೊಗೊಳ್ಳಿ. ಸನ್ ಲಿಮಿಟೆಡ್ 90,000 ಇದೆ, ದೆನ್ ಮೂನ್ ಲಿಮಿಟೆಡ್ 54,000 ಇದೆ. ಸೊ ಎರಡು ಟೋಟಲ್ ಮಾಡಿ ಅಲ್ಲಿಗೆ 1,44,000 ಬರುತ್ತೆ. ದೆನ್ ನೆಕ್ಸ್ಟ್ ಡೆಟಾರ್ಸ್, ಅದು ಅಷ್ಟೇ ಎರಡದು ಟೋಟಲ್ ಮಾಡಿ ತೊಗೊಳ್ಳಿ. ಸನ್ ಲಿಮಿಟೆಡ್ 40,000 ಇದೆ, ದೆನ್ ಮೂನ್ ಲಿಮಿಟೆಡ್ 36,000 ಇದೆ. ಸೊ ಎರಡು ಟೋಟಲ್ ಮಾಡಿದ್ರೆ 76,000 ಬರುತ್ತೆ. ದೆನ್ ಕ್ಯಾಶ್ ಸನ್ ಲಿಮಿಟೆಡ್ 30,000 ಇದೆ, ದೆನ್ ಮೂನ್ ಲಿಮಿಟೆಡ್ 10,000 ಇದೆ. ಸೊ ಎರಡು ಟೋಟಲ್ ಮಾಡಿದ್ರೆ ಅಲ್ಲಿಗೆ 40,000 ಬರುತ್ತೆ. ಸೊ ನೋಡಿ, ಇದೆಷ್ಟೂ ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟಲ್ಲಿ ಎರಡೂ ಟೋಟಲ್ ಮಾಡ್ಕೊಂಡು ತೊಗೊತೀರಾ ನೀವು.
ಅಂದರೆ ಅಗ್ರೀಡ್ ವ್ಯಾಲ್ಯೂಸ್ ಮತ್ತು ಟೇಕನ್ ಓವರ್ ಆಗಿರಬೇಕದು. ಸೊ ಅಂಥ ಸೆಟ್ಸನ್ನು ಮತ್ತು ನಾವು ಇಲ್ಲಿ ಲೈಬ್ರರೀಸನ್ನು ತೊಗೊತೀವಿ. ಸೊ ಇಷ್ಟು ಟೋಟಲ್ ಮಾಡಿದ್ರೆ ಅಲ್ಲಿಗೆ 10,13,000 ಬರುತ್ತೆ. ಅಲ್ಲಿಗೆ ನೋಡಿ ನಿಮ್ಮ ಲಯಬಿಲಿಟೀಸ್ 10,13,000 ಇದೆ ಇಲ್ಲಿ. ಸೊ ಇಟ್ ಈಸ್ ಟ್ಯಾಲಿ ಆಗುತ್ತೆ. ದೆನ್ ಅಲ್ಲಿಗೆ ಅಸೆಟ್ಸು ಸಹ 10,13,000 ಬಂದಿದೆ. ನೋಡಿ ಇಷ್ಟು ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ಕೇಳಿ, ಅಥವಾ ನಮ್ಮ ಸ್ಟೂಡೆಂಟ್ಸ್ ನಮ್ಮ ವಾಟ್ಸಪ್ ಗ್ರೂಪ್ ಏನು ಮಾಡಿದ್ದೀವಿ ಗ್ರೂಪಲ್ಲಾದರೂ ನನಗೆ ಕೇಳಿ, ನನಗೆ ಸಾಧ್ಯ ಆದಷ್ಟು ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಾನಾದರೂ ಇಷ್ಟು ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ನೆಕ್ಸ್ಟು ಬೇರೆ ಬೇರೆ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಬೇರೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀನಿ. ಮತ್ತು ಇದು 2019 2018 ಆಲ್ಮೋಸ್ಟ್ ಸಿಮಿಲರ್ ಇದೆ, ಸ್ವಲ್ಪ ಚೇಂಜಸ್ ಇದೆ, ಹಾಗಾಗಿ ಅದನ್ನು ಬೇಡ ಅಂದ್ಕೊಂಡಿದ್ದೀನಿ ನಾನು. ನಿಮ್ಗೇನಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿ ಕೇಳಿ. ನೀವು ಹೆಂಗೇನಾದರೂ ಜಾಸ್ತಿ ಜನ ನಿಮಗೆ ಅದಕ್ಕೆ ಸಾಲ್ವ್ ಮಾಡಬೇಕು ಅಂತಂದರೆ 2018 ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಅಂದರೆ ನಾನು ಸಾಲ್ವ್ ಮಾಡಾಕ್ತೀನಿ. ಅದರ್ವೈಸ್ ನೀವೇ ಅದನ್ನು ಸಾಲ್ವ್ ಮಾಡ್ಬೋದು. ಈ ಪ್ರಾಬ್ಲಮ್ ನಾನು 19ನಲ್ಲಿ ಏನು ಪ್ರಾಬ್ಲಮ್ ಇದನ್ನು ನಾನು ಸಾಲ್ವ್ ಮಾಡಿದ್ದೀನಲ್ಲ, ಸ್ವಲ್ಪ ಚೇಂಜಸ್ ಇದೆ 2018 ಕ್ವಶನ್ ಪೇಪರಲ್ಲಿ. ಅವರು ನೋಟ್ಸು ಮತ್ತು ಇದನ್ನು ಎಲ್ಲ ಕೊಟ್ಟು ನಿಮ್ಗೆ ಒಂಚೂರು ಕನ್ಫ್ಯೂಸ್ ಮಾಡಿಸಿದ್ದಾರೆ ಅಷ್ಟೇ ಪ್ರಾಬ್ಲಮಲ್ಲಿ. ಅದರ್ವೈಸ್ ಅದನ್ನು ಸೇಮ್ ಪ್ರಾಬ್ಲಮ್ಮು ಇಲ್ಲಿ ಏನು ನಾನು ಸಾಲ್ವ್ ಮಾಡಿದ್ದೀನಿ, ಸ್ವಲ್ಪ ಚೇಂಜಸ್ ಬರುತ್ತೆ ಅಷ್ಟೇ. ಹಾಗಾಗಿ ನೀವೇ ಸಾಲ್ವ್ ಮಾಡಿ. ಏನಾದರೂ ಇಲ್ಲ ನಮಗೆ ಅದಕ್ಕೆ ಆನ್ಸರ್ ಬೇಕು 2018 ಕ್ವಶನ್ ಪೇಪರ್ಗೆ ಆನ್ಸರ್ ಬೇಕು ಅಂತಂದರೆ ನಮ್ಗೆ ಕಾಮೆಂಟ್ ಮಾಡಿ ಕೇಳಿ. ನೀವೇನಾದರೂ ಜಾಸ್ತಿ ಜನ ನನಗೆ ಅದಕ್ಕೆ ಸೊಲ್ಯೂಷನ್ ಬೇಕು ಅಂದರೆ ನಾನು ಅದನ್ನು ಮಾತ್ರ ಆನ್ಸರ್ ಮಾಡ್ತೀನಿ. ಅದರ್ವೈಸ್ ನಾನು ಬೇರೆ 2016 ಮತ್ತು 2017 ಕ್ವಶನ್ ಪೇಪರ್ಗೆ ಸಾಲ್ವ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.